ನಮಸ್ಕಾರ, ನಾನು ಹರೀಶ್ ನಾಗರಾಜು. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಒಂದು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಶೋ. ಬೆಂಗಳೂರಿನಿಂದ 430 ಕಿಲೋಮೀಟರ್ ಇರುವಂಥ ಬಸರೂರು ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ. ಕುಂದಾಪುರದ ಹತ್ತಿರ ಇದೆ. ಹಾಗಾದರೆ ಈ ಊರಿನಲ್ಲಿರೋ ಈ ಸ್ಟುಡಿಯೋಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ರವಿ ಬಸರೂರ್ ಮ್ಯೂಸಿಕ್ ಅಂಡ್ ಮೂವೀಸ್, ಕುಂಬಾಳೆ ಫಿಲಮ್ಸ್, KGF ಚಾಪ್ಟರ್ 1. ಸೊ ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಚಾಪ್ಟರ್ 2. ಎಲ್ಲ ಇಲ್ಲೇನೆ. Silence. Let success make the noise. ಪ್ರತಿ ಹಂತದಲ್ಲೂ ವಾವ್ ಅನ್ಸುತ್ತೆ. ರವಿ ಬಸರೂರ್ ಮ್ಯೂಸಿಕ್ ಅಂಡ್ ಮೂವೀಸ್ ಈ ಸ್ಟುಡಿಯೋಗೆ ಬರೋದು. ಈ ಸ್ಟುಡಿಯೋ ಇಷ್ಟೊಂದು ಚೆನ್ನಾಗಿ ಕಟ್ಟೋಕ್ಕಾದ್ರೂ ಹೇಗೆ ಸಾಧ್ಯ ಆಯಿತು? ಮೊಟ್ಟ ಮೊದಲ ಬಾರಿಗೆ ಕನ್ನಡ ಮಾಧ್ಯಮ ಲೋಕದಲ್ಲಿ TV ಸ್ಕ್ರೀನ್ ಮೇಲೆ ಈ ಸ್ಟುಡಿಯೋ ಹೇಗಾಯಿತು ಅನ್ನೋದನ್ನು ತೋರಿಸೋದಕ್ಕೆ ನಿಮ್ಮ ನ್ಯೂಸ್ 18 ಕನ್ನಡ ಇನಿಷಿಯೇಟ್ ಮಾಡಿದ್ದೀವಿ. ಹಾಗಾಗೇ ನಾನು ಇಲ್ಲಿಗೆ ಓಡ್ ಬಂದಿರೋದು. ಹಾಗಾದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವರೇ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಲೆಟ್ ಮಿ ಇನ್ವೈಟ್ ನಿಮ್ಮೆಲ್ಲರ ಮುಂದೆ ನಿರ್ದೇಶಕ ರವಿ ಬಸರೂರ್. ನಮಸ್ಕಾರ. ವೆಲ್ಕಮ್ ಟು ಬಸರೂರ್. ಥ್ಯಾಂಕ್ ಯು ಸೋ ಮಚ್. ಸಾಮಾನ್ಯವಾಗಿ ಊರಿಂದ ಯಾರಿಗೋ ಹೆಸರು ಬರುತ್ತೆ, ಆದ್ರೆ ನನ್ನ ಪ್ರಕಾರ ಇಡೀ ಜಗತ್ತಿಗೆ ಈ ಊರು ಗೊತ್ತಾಗಿದ್ದು ಒಬ್ಬ ವ್ಯಕ್ತಿಯಿಂದ ಅಂತ ಹೇಳ್ಕೊಳಕ್ ಬಹಳ ಹೆಮ್ಮೆ ಅನ್ಸುತ್ತೆ ರವಿ. ಇಲ್ಲ ಸರ್, ಅದು ಇಲ್ಲಿನ ಜನರು ಆಗಿದೆ ಅಲ್ಲ, ಜನರು ನಿಮ್ಗೆ ಅಷ್ಟು ಪುಷಪ್ ಕೊಡ್ತಾರೆ. ಹಾಗಾಗಿ ಅದು ಹೋಗ್ತಾ ಹೋಗ್ತಾ ನಮ್ಗೆ ವಾಪಸ್ ಕರೆಯುತ್ತೆ ಊರು. ತುಂಬಾ ಜನರಿಗೆ ರವಿ ಬಸರೂರ್ ನಾವೆಲ್ಲ ಇಷ್ಟಪಡುವಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್. ಆದ್ರೆ ನನಗೆ ಒಬ್ಬ ಆತ್ಮೀಯ ಗೆಳೆಯ, ಸುಮಾರು ಒಂದು 15 ವರ್ಷದ ಗೆಳೆತನ. ಅವಾಗಿದ್ದದ್ದು ರವಿ ಬಸರೂರ್ಗೂ ಇವಾಗಿರೋ ರವಿ ಬಸರೂರ್ಗೂ ಅಜಗಜಾಂತರ ವ್ಯತ್ಯಾಸ. ಇಲ್ಲ, ವ್ಯಕ್ತಿ ಹಾಗೆ ಇದ್ದಾರೆ. ವ್ಯಕ್ತಿ ಹಾಗೆ ಇದ್ದಾರೆ, ಸಾಧನೆ ಇಷ್ಟುದ್ದ ಇದೆಯಲ್ಲ, ಪ್ರಯತ್ನ. ಅದಕ್ಕೆ ಏನ್ ಕಾರಣ? ನಿಮ್ಮನ್ನ ನೀವು ಮೋಟಿವೇಶನ್ ಮಾಡ್ಕೊಂತಾ ಇರಿ, ಹಿಂದೆ ತಿರುಗಿ ನೋಡ್ಬೇಡಿ. ಏನಾರು ಹೆಜ್ಜೆ ಇಡ್ತಾ ಕಿವಿ ಬಾಯಿ ಫಸ್ಟ್ ಮುಚ್ಚಿಟ್ಕೊಂಡ್ಬಿಡಿ, ಮುಗ್ದೋಯ್ತು. ಚೆನ್ನಾಗಿದೆ ಇದು. ಬಟ್ ಈ ತರ ಸಕ್ಸಸ್ ಮೋಟಿವೇಶನ್ ಕೊಡ್ಬೇಕು ಅಂದ್ರೆ ಯಾವ ಹಾಡು ನೆನಪಾಗುತ್ತೆ ರವಿ? ಸೊ ರಾಮಾಚಾರ್ಯಲ್ಲಿ ಒಂದು ಹಾಡಿದೆ. ಯಾವ ಹಾಡು? ಇಲ್ಲಿ ಸಿಕ್ಕುವ ಗಾಳಿ ಊರಲ್ಲಿ ಯಾಕಿಲ್ಲ, ಎಲ್ಲದು ಹಾಳಾಗೋಗಿದೆ, ಎಲ್ಲ ಹೀಗಾಗೋಗಿದೆ. ಸೊ ಯಾಕೆ ಮತ್ಪುನ ಅದೆಲ್ಲ ಬರಬಾರ್ದು ಅಂತ ಅದು ಯಾವಾಗಲೂ ಕಾಡುತ್ತೆ ಆ ಹಾಡು. ಸೊ ಹಂಸಲೇಖ ಅವರಿಗೆ ಸೊ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಇಡೀ ಪ್ರಪಂಚನೇ ತಿರುಗಿ ನೋಡೋ ಮಟ್ಟಿಗೆ ಒಂದು ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿದ್ದಾರೆ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಅದು KGF. ಅದಕ್ಕೆ ಮುಂಚೆನೂ ಎಷ್ಟೊಂದು ಸಿನಿಮಾಗಳು, ಹತ್ತತ್ರ 30 ಸಿನಿಮಾ ಆಗ್ತಾ ಬಂತು ರವಿ. ಇವತ್ತು ಈ ಅದ್ಭುತವಾದಂಥ ಕಟ್ಟಡ ಎದ್ದು ನಿಲ್ಸಿದ್ದೀರಾ. ಎಲ್ಲರೂ ತಿರುಗಿ ಏನಂತಾರೆ ಇವತ್ತು ನಿಮಗೆ? ನನ್ನ ಥರ ಇರೋ ಎಷ್ಟೋ ಆಸೆಗಳನ್ನು ಹೊತ್ಕೊಂಡು ಏನು ಬಂದಿರ್ತಾರೆ ಸಿಟಿಗೆ, ಅವ್ರಿಗೆಲ್ಲ ಏನೋ ಒಂದು ಪಾಯಿಂಟ್ ಇರಬೇಕು. ಅಂದರೆ ಏನೋ ಒಂದು ಬದಲಾವಣೆಗೆ ಜಾಗ ಇದೆ, ಪ್ರಯತ್ನಗಳನ್ನು ಮಾತ್ರ ಬಿಡಬೇಡಿ ಅಂತ ನಾನು ಏನು ಹೇಳಕ್ಕಂತ ಬಂದಿದ್ದೆ. ಸೊ ಅದು ಒಂದು ಹೆಜ್ಜೆ ಇವತ್ತಿಗೆ ಆಗಿದೆ ಅಂತ ನಮಗೆ. ಸಾಮಾನ್ಯವಾಗಿ ನಾವು ಕನ್ನಡದ ಸಿನಿಮಾ ಆದರೆ ಅದರ ಬೇರೆ ಬೇರೆ ಅವತರಣಿಕೆಗಳಿಗೆ ನಾವು ಚೆನ್ನೈಗೆ ಹೋಗಬೇಕು, ಬಾಂಬೆಗೆ ಹೋಗಬೇಕು, ತುಂಬ ಕಾಸಿದ್ರೆ ಲಂಡನ್ಗೂ ಹೋಗಿ ಬರೋದು ನೋಡಿದ್ದೀವಿ. ಆದರೆ ಈಗ ಹಂಗಲ್ಲ, ಎಲ್ಲ ಈ ಬಸರೂರ್ ಊರಿನಲ್ಲಾಗುತ್ತೆ. ರವಿ ಬಸರೂರ್ ಮ್ಯೂಸಿಕ್ ಆ್ಯಂಡ್ ಮೂವಿ ಸ್ಟುಡಿಯೋದಲ್ಲಿ ಆಗುತ್ತೆ. ಹೇಗೆ ಸಾಧ್ಯ? ರವಿ ಬಸರೂರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ರವಿ ತೋರಿಸ್ಬೋದ ನಂಗೆ ಸ್ಟುಡಿಯೋ? ಖಂಡಿತ ಖಂಡಿತ. ಕಮಾನ್, ಏನಿದೆ ರೀ, ಒಳಗೋಣ. ಇದು ಮೊದಲನೇ ಸ್ಟುಡಿಯೋ ಬಂದಿದ್ದೀವಿ. ಇಲ್ಲೇ ನಡೀತಾ ಇದೆ ಈ ಸ್ಟುಡಿಯೋದಲ್ಲಿ. ಸೊ ಮೇನ್ಲಿ ಎಲ್ಲ ಸಿನಿಮಾಗಳು, ನಾನು ಇಲ್ಲಿ ತನಕ ನಂದು 5ನೇ ಸಿನಿಮಾ ಡೈರೆಕ್ಷನ್ ಆಗ್ತದೆ. ಎಲ್ಲ ಸಿನಿಮಾಗಳು ನಮ್ಗೆ ಸಮಸ್ಯೆ ಆಗೋದು ಈ ಟೈಮು. ನಿರ್ಮಾಪಕರನ್ನ ತಿಂತಾ ಇರೋದೇ ಟೈಮು. ಒಂದು ಕೆಲಸ ಸ್ಟಾರ್ಟ್ ಆದ್ರೆ ಅದ್ರ ಕನೆಕ್ಟಿವಿಟಿ ಇರುವಂತ ಕೆಲಸಗಳು ಒಂದೇ ಪ್ಲೇಸಲ್ಲಿ ಆಗಲ್ಲ, ಇನ್ನೊಂದು ದಿಕ್ಕಿಗೆ ಓಡಬೇಕು. ಕರೆಕ್ಟ್. ಸೊ ಅದಾದ್ಮೇಲೆ ಒಂದೇ ಆ ಕೆಲಸ ಮಾಡುವಂತ ವ್ಯಕ್ತಿ ರೆಡಿ ಇದ್ರು, ಅದಕ್ಕೆ ಸರಿಯಾದಂತ ವ್ಯವಸ್ಥೆಗಳು ಆ ಟೈಮಿಗೆ ಬ್ಯುಸಿ ಆಗಿರುತ್ತೆ. ಸೊ ಈ ದಿಕ್ಕಲ್ಲಿ ಈಗ ಒಂದು ನಾರ್ಮಲ್ ಸಿನಿಮಾ ಅಂದ್ರೆ 1.5-2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರೋರು, ಆ 2 ಕೋಟಿ ಇನ್ವೆಸ್ಟ್ಮೆಂಟಿಗೆ ಒಂದೊಂದು ಮಂತ್ ಡಿಲೇ ಆಯ್ತು ಹೋದ್ರು. ಸೊ ಹೇಗೆ ಅದನ್ನ ಬೇರ್ ಮಾಡ್ತಾರೆ? ಸೊ ಇದು ನನ್ಗೆ ಅನ್ಸಿದ್ದು, ಆಸ್ ಎನ್ ಪ್ರೊಡಕ್ಷನ್ ಮಾಡ್ತಾ ನನ್ಗೆ ಅನ್ಸಿದ್ದು. ಸೊ ಒಂದೇ ಸೂರಲ್ಲಿ ಎಲ್ಲ ಆಗ್ಬೇಕು, ಯಾವ್ದನ್ನು. ಸೊ ಇಲ್ಲಿ ಮೇನ್ಲಿ ಡಬ್ಬಿಂಗಿಗೆ ನಾನು ಪ್ರಾಮುಖ್ಯತೆ ಕೊಟ್ಟಿದ್ದು. ಸೊ ಅಂದ್ರೆ ಬೇಸಿಕ್ ಡಬ್ಬಿಂಗ್ ನಮ್ಮ ಸಿನಿಮಾಗಳಿಗೆ ನಾನು ಮಾಡ್ಕೊಂತ ಈಸಿ ಆಗ್ಬೇಕು ಅಂತ. ಅದ್ರ ಜೊತೆಗೆ ಎಲ್ಲಾ ಸಿಸ್ಟಮ್ ಅಲ್ಲೂ ಎಡಿಟಿಂಗು, ಡಬ್ಬಿಂಗು
ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಫ್ಟ್ವೇರ್ಗಳು ರೆಡಿ ಇರುತ್ತೆ. ಉದಾಹರಣೆಗೆ ಡಬ್ ಮಾಡ್ತಾ ನಿಮಗೆಲ್ಲೋ ಸಿಂಕ್ ಮಾಡ್ಕೊಬೇಕು ಅಂತ ಅನ್ಸಿದ್ರೆ ಸೊ ಎಡಿಟಿಂಗಿಗೆ ರೆಡಿ ಇರುತ್ತೆ. ಎಡಿಟಿಂಗ್ ಅದನ್ನ ಜೊತೆಗೆ ಎಡಿಟಿಂಗ್ ಮುಗಿಸ್ಕೊಳ್ಳಿ ಮತ್ತು ಪುನಃ ಡಬ್ಬಿಂಗ್ ಮಾಡಿ. ಸೊ ಇದೆರಡನ್ನು ಅಸೈನ್ಮೆಂಟೇನಿಯಸ್ಲಿ ಮಾಡ್ಕೊಬಹುದು ಒಂದೇ ಪ್ಲೇಸಲ್ಲಿ. ಸೊ ಎಲ್ಲೂ ಕೂಡ ಟೈಮ್ ವೇಸ್ಟ್ ಆಗಲ್ಲ. ಸೊ ಆಗ್ತಾ ನಿಮ್ಗೆ ಲ್ಯಾಗ್ ಅಂತ ಅನಿಸ್ತು, ಡಬ್ ಮಾಡ್ತಾ ಲ್ಯಾಗ್ ಅನಿಸ್ತು ಅಂದ್ರೆ ಮತ್ತೆ ಪುನಃ ಇಲ್ಲಿ ಕೊಡಿ, ಮತ್ತೆ ಪುನಃ ಎಡಿಟ್ ಮಾಡ್ಕೊಳ್ಳಿ, ಮತ್ತೆ ಪುನಃ ಡಬ್ ಮಾಡ್ಕೊಳ್ಳಿ. ಸೊ ಅಟ್ ಪ್ರೆಸೆಂಟ್ ಈಗ ನನ್ನ ಪ್ರೊಡಕ್ಷನ್ ಆಲ್ರೆಡಿ ಶೂಟ್ ಹೊಲ್ದಿರೋದ್ರಿಂದ ನಾ ಇದನ್ನೀಗ ಲೈನ್ ಎಫೆಕ್ಟ್ಸ್ ಪ್ಲಸ್ ಎಡಿಟಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಈ ಪೋರ್ಷನ್. ಸೊ ನಮ್ದು ಎಡಿಟಿಂಗ್ ಮುಗಿತಿದ್ದಂಗೆ ಇದನ್ನ ಆಸ್ ಎ ಡಬ್ಬಿಂಗ್ ನಾನು ಬಳಸ್ಕೊಂಡು. ನಮ್ಮವರೆಲ್ಲ ತುಂಬಾ ಕಾಯ್ತಿರ್ತೇನಪ್ಪ ಅಂದ್ರೆ KGF 1 ಎಂತ ಮೆಗಾ ಹಿಟ್ ಕೊಟ್ಟಿದ್ದಾರೆ, KGF 2 ಏನ್ ಮಾಡ್ತಿದ್ದಾರೆ ಇಲ್ಲಿ ಅಂತ ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಅಫ್ಕೋರ್ಸ್ ಇನ್ನು ರೋರಿಂಗ್ ಸ್ಟಾರ್ ಮುರಳಿ ಮದಗಜ ಆ ಸಿನಿಮಾ ಇತ್ತೀಚೆಗಷ್ಟೇ ಟ್ರೈಲರ್ ಕೂಡ ಆಚೆಗೆ ಬಂತ ಬರ್ಡೇಗೆ, ಅದು ಕೂಡ ವಾವ್ ಅನಿಸ್ಬಿಟ್ಟಿದೆ. ಎಲ್ಲದಕ್ಕೂ ಇದೆ ರವಿ ಬಸ್ರೂರೇ ಕಾರಣ. ಇನ್ನು ಬೇರೆ ಬೇರೆ ಭಾಷೆಗೂ ಕೂಡ ಕೆಲಸ ಮಾಡ್ತಿದ್ದಾರೆ, ಬೇರೆ ಬೇರೆ ಸ್ಟುಡಿಯೋದಲ್ಲೆಲ್ಲ ಕರ್ಕೊಂಡು ತೋರಿಸ್ತಾರೆ ಅವ್ರು. ಕಮಾನ್ ರವಿ, ಲೆಟ್ಸ್ ಗೋ. ಕೂಲಾಗಿರೋ ವಾತಾವರಣ. ರವಿ, ಏನು ಸೀಕ್ರೆಟ್ ಇದು? ಸೊ ಈ ಹಳ್ಳಿದೆ ಸೀಕ್ರೆಟ್. ಆರಾಮಾಗಿ ನ್ಯಾಚುರಲ್ ಕೂಲಿಂಗ್ ಇದು. ಹೌದು. ಅಲ್ಲ, ಅದಕ್ಕೆ ಅನ್ಸುತ್ತೆ ಈ ಥರ ಸ್ಟುಡಿಯೋ ಕಟ್ಟಿ ಈ ಥರದೊಂದು ಆರಾಮ್ ಅಟ್ಮಾಸ್ಫಿಯರ್ ಸೆಟ್ ಮಾಡಿದಕ್ಕೆ ಒಳ್ಳೊಳ್ಳೆ ಟ್ಯೂನ್ಸ್ ಬರುತ್ತೆ ಅಂತ. ಕೈ ಬಿರಳು ಇದ್ರ ಮೇಲೆ ಓಡಾಡಿದ್ರೆ ಏನು ಬರುತ್ತೆ ರವಿ? ಏನು ಬರುತ್ತೆ ಸರ್? ನನ್ನ ಸ್ವರ ಹೋಗಿದೆ ಈಗ. ಆದ್ರೂ ಒಂದು ಸಹ ಮಾಡಿ ರೆಡಿ, ಬಿಕಾಸ್ KGF 1 ನಾವು ಮರೆಯಂಗೆ ಇಲ್ಲ. ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನು, ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನು. ಕೊಂದು ಬಿಡ್ತಪ್ಪ ಈ ಟ್ಯೂನ್ಗಳೆಲ್ಲ ನಮ್ಗೆ ಯಾವಾಗ್ಲೂ ಕೂಡ. ಫೋಕ್ ಅದಕ್ಕೆ ಹೇಳೋದು. ಈಗ ಇದು ನನ್ನಿಂದ ಬಂತಂತ ಹೇಳೋದಕ್ಕಿಂತ ಸೊ ಗ್ರಾಮೀಣತೆ ಅದನ್ನ ನನ್ನಿಂದ ಬರ್ಸಿದೆ ಅಷ್ಟೇ. ನನ್ನ ಹತ್ರ ಏನೂ ಇಲ್ಲ. ಟಿಲ್ ಐ ಆಮ್ ಝೀರೋ. 30 ಸಿನಿಮಾ, 10 ಮ್ಯೂಸಿಕ್ ಡೈರೆಕ್ಷನ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗು, 5 ಸಿನಿಮಾ ಅವರೇ ಸ್ವತಃ ಮೂವಿ ಡೈರೆಕ್ಟ್ ಮಾಡಿರೋರು, 6 ಬಾರಿ ಅವಾರ್ಡ್ಗಳನ್ನ ಪಡ್ಕೊಂಡಿರೋರು, 100ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಅರೇಂಜರ್ ಆಗಿ ಕೆಲಸ ಮಾಡಿರೋರು. ರವಿ ಬಸ್ರೂರು ಹೇಳ್ತಾರೆ ನಾನ್ ಝೀರೋ ಅಂತ. ಟಾಪಿಕ್ ಇಷ್ಟೇ, ಪ್ರತಿಯೊಂದು ಇನ್ಸ್ಪೈರ್. ಇವತ್ತು ನಾನು ಬಾರಿಸ್ತಿರೋದಾಗ್ಲಿ ಅಥವಾ ಏನೋ ಬಂದಿರೋದಾಗ್ಲಿ, ಸೊ ಅದು ಅವತ್ತೆಲ್ಲೋ ಯಾವುದೋ ಭಜನೆ, ಯಾವುದೋ ಯಕ್ಷಗಾನ, ಅದೆಲ್ಲದೂ ಗುನುಗಿ ಭಗವಂತ ಮೇಲ್ಗಡೆಯಿಂದ ಒಂದು ಸ್ಪಾರ್ಕ್ ಕೊಡ್ತಾನೆ ಅಷ್ಟೇ. ಸೊ ನಾವೊಂದು ಏನಂದ್ರೆ ಒಂದು ಕನೆಕ್ಟಿಂಗ್ ಕೇಬಲ್ ಅಷ್ಟೇ. ಸೊ ಅಷ್ಟೇ ನಮ್ಮ ಹತ್ರ ಇರೋದು. ಸೊ ಅದನ್ನ ಡೆವಲಪ್ಮೆಂಟ್ ಮಾಡೋ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಅವ್ರು ಟ್ಯೂನೇನೋ ಮಾಡಿದ್ರು ಸಲಾಂ ರಾಕಿ ಬಾಯ್ ಅಂತ, ಅದಕ್ಕೆ ನಾವೊಂದ್ಸರ್ ಸಲಾಂ ರವಿ ಅಂತ ಹೇಳ್ಬೇಕು ಅನಿಸ್ತಿದೆ ಅಷ್ಟೇ. ವಂಡರ್ಫುಲ್. ಸೊ ಇಲ್ಲಿ ಇದೊಂದು ಮಗದೊಂದು ಸ್ಟುಡಿಯೋ ಇದು. ಸೊ ಇದು ಮೇನ್ಲಿ ಪ್ರೋಗ್ರಾಮಿಂಗು. ಎಷ್ಟೋ ಜನರಿಗೆ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ. ಹೌದು. ಆಕ್ಚುಲಿ ಹಾಡುಗಳನ್ನ ಅದರದ ಏನು ವೈವಿಧ್ಯತೆ, ಅದ್ರ ಜೊತೆಗೆ ಅದರ ಚಂದ ಎಲ್ಲ ಆಗೋದೇ ಪ್ರೋಗ್ರಾಮಿಂಗ್ ಅಲ್ಲಿ. ಸೊ ಆ ಡಿಪಾರ್ಟ್ಮೆಂಟಿಂದ ನಾನು ಬಂದವನು. ಅದೊಂದು ಅದ್ಭುತವಾದಂಥ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಷ್ಟು ಜನ ಕೆಲಸ ಮಾಡ್ತಾರೆ? ಸೊ ಮಿನಿಮಮ್ ನಮ್ಮ ಇದರಲ್ಲಿ ಈಗ ಒಂದು 26 ಜನ ಇದ್ದೀವಿ ನಾವಿಲ್ಲಿ. ಇನ್ನು ವಾವ್ ಅನ್ನೋದು ಡಿಪಾರ್ಟ್ಮೆಂಟ್ ತೋರಿಸ್ತೀನಿ. ನೋಡಿದ ತಕ್ಷಣ ನೀವು ಹರೀಶ್ ನಾಗರಾಜು ನಾವು ಯಾವ್ದಾದ್ರು PVR ಥಿಯೇಟರ್ ಕೂತಿದ್ದೀವ ಅಂತ ಒಂದ್ ಕ್ಷಣ ನೀವೇ ದಂಗೊಡ್ದು ಹೊಡ್ತೀರಾ. ಬರೀ ನಮ್ಮ ಜೊತೆ ಕಮಾನ್, ಲೆಟ್ಸ್ ಗೋ. ಸಾಮಾನ್ಯವಾಗಿ PVR ಸಿನಿಮಾ ಥಿಯೇಟ್ರಿಗೆ ಬಂದಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆದರೆ ನೀವು ನಂಬ್ತಿರೋ ಬಿಡ್ತಿರೋ, ಈಗ ನಾವು ಕೂತಿರೋದು ರವಿ ಬಸ್ರೂರ್ ಮ್ಯೂಸಿಕ್ ಅಂಡ್ ಮೂವೀಸ್ ಕಂಪನಿಯಲ್ಲಿ, ಬಸ್ರೂರ್ ಅನ್ನೋ ಊರಲ್ಲಿ. ರವಿ, ಏನು ಕಟ್ಟಿದ್ದೀರಾ ಇದು? ಏನಿದು ಆ್ಯಕ್ಚುಲಿ? ಸೊ ಇದು DI ಡಿಪಾರ್ಟ್ಮೆಂಟ್ ಸರ್, ಕಲರ್ ಗ್ರೇಡಿಂಗ್, ಡಿಜಿಟಲ್ ಇಂಟರ್ಮೀಡಿಯಾ. ಓಕೆ. ಸೊ ಪ್ರತಿ ಸಿನಿಮಾದು ಕಲರಿಂಗು, ಅದಾದ್ಮೇಲೆ ಕನ್ಫರ್ಮೇಷನ್ನು, ಅದ್ರ ಜೊತೆಗೆ ಇಲ್ಲಿಂದ CG VFX ಕೊಡೋದಕ್ಕೆ ಇರುವಂತ ಒಂದು ಪ್ಲೇಸ್. ಸಿನಿಮಾದ ವಿಡಿಯೋ ಡಿಪಾರ್ಟ್ಮೆಂಟ್ ಒಂದು ಮೇಜರ್ ಪೋಸ್ಟ್. ಸೊ ಇಲ್ಲಿ ಕೂತು ಬಿಗ್ ಸ್ಕ್ರೀನ್ ಅಲ್ಲಿ ಕೂತು ಆರಾಮಾಗಿ ಎಲ್ಲ ಹೇಗಿರುತ್ತೆ ಕಲರ್, ಸಿನಿಮಾದ ಕಲರ್ ಹೆಂಗಿರುತ್ತೆ, ಸೊ ಕಲರ್ ಹೆಂಗಿರ್ಬೇಕು ಅದನ್ನ ಇಲ್ಲಿ ಜಡ್ಜ್ಮೆಂಟ್ ಮಾಡ್ತೀವಿ. ಸೊ ಸಿನಿಮಾ ನಮ್ಗೆ ಲುಕ್ ಹಿಂಗಿರ್ಬೇಕು ಅಂತ. ಹೆಂಗೆ ಈ ಕನಸು ಕಾಣೋದು ಹೆಂಗಿದು ಸರ್? ನಾನು ಹೇಳೋದು ಕನಸು ನೋಡಬೇಕು, ಕನಸು ನೋಡಿ ಅದು ಆಗ ತನಕ ಬಿಡಬಾರ್ದು. ತುಂಬ ದೊಡ್ಡ ಸ್ಥಿತಿವಂತರು, ಹಣವಂತರಪ್ಪ, ಇವರಿಗೆ ಹಣ ಬಲ ಇದೆ, ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಲೈಫಲ್ಲಿ, ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಲ್ಲ.
ಏನೇನೂ ಇಲ್ಲದೆ ಇರುವಂಥ ಒಬ್ಬ ಹುಡುಗ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಪಡೆಯೋಕೆ ಹೇಗೆ ಸಾಧ್ಯ ಆಗುತ್ತೆ? ಒಂದು ಹಠ ಸರ್. ಹಠ ಏನಕ್ಕಂದ್ರೆ ನಂತರ ಇನ್ನೆಷ್ಟು ಜನ ಇದ್ದಾರೆ. ಈಗ ನಿಮ್ಗೆ ನಾನು ಕಾಣಿಸ್ತಾ ಇದ್ದೀನಿ, ಬಟ್ ನನ್ನ ರೀತಿ ಎಷ್ಟು ಜನ ಇದ್ದಾರೆ? ಸುಮಾರು ಜನ ಇದ್ದಾರೆ. ಬಂದು ಅವಕಾಶಗಳು ಸಿಗದೆ, ಸೊ ಎಷ್ಟೋ ಜನ ಅನ್ಕೊಂತಾರೆ ಟ್ಯಾಲೆಂಟ್ ಮ್ಯಾಟ್ರ್ ಆಗುತ್ತೆ ಅಂತ. ಆ್ಯಕ್ಚುಲಿ ನಾನು ಹೇಳೋದು ಟ್ಯಾಲೆಂಟ್ ಮ್ಯಾಟ್ರೇ ಅಲ್ಲ, ಮತ್ತೆ ನಿಮ್ಗೆ ಅವಕಾಶ ಕೊಡೋರು ಮ್ಯಾಟ್ರು. ನಿಮ್ಮ ಹತ್ರ ಒಳಗಿರುವಂಥ ಪ್ರತಿಭೆಗೆ ವೇದಿಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಮೂಲೆ ಗುಂಪೆ. ಹೆಂಗ್ ಪಡ್ಕೊಳ್ಳೋದು ಹೆಂಗೆ ರವಿ? ಹೆಂಗ್ ಪಡ್ಕೊಂಡ್ರು? ಎಕ್ಸ್ಪೆಕ್ಟೇಷನ್. ಈಗ ಭಗವದ್ಗೀತೆಗೆ ಒಂದು ದೊಡ್ಡ ಏನು ಹಾಕಿಟ್ಟಿದ್ದಾರೆ, ನಿನ್ ಪಾಡು ನೀನು ಕೆಲಸ ಮಾಡ್ತಾ ಹೋಗ್ತಾ ಇರು, ಎಕ್ಸ್ಪೆಕ್ಟೇಷನ್ ಮಾಡಬೇಡ. ಸೊ ಇದನ್ನ ನಾನು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದರಿಂದ ಹಿಂಗಾಗತ್ತೆ, ಇದಾದ್ಮೇಲೆ ಇದು ಹಿಂಗಾಗತ್ತೆ, ಕಾನ್ಸೆಪ್ಟೇ ಇಲ್ಲ. ಬಾವಿ ತೋಡ್ಬೇಕಷ್ಟೇ ನನಗೆ. ಸೊ ನೀರ್ ಬಡುತ್ತೋ ಬಿಡುತ್ತೋ ಸೆಕೆಂಡರಿ. ನನ್ನ ತಲೆಯಲ್ಲಿ ಬಾವಿ ತೋಡೋದು ಒಂದೇ ಕೆಲಸ. ನನ್ನ ಜೀವನದಲ್ಲಿ ನಾನು ಕಲ್ತಿದ್ದು ಪ್ರಶಾಂತ್ ಸರ್ ಇಂದ. ಪ್ರಶಾಂತ್ ಸರ್ ಅಂದ್ರೆ ಪ್ರಶಾಂತ್ ನೀಲ್, KGF ನ ಡೈರೆಕ್ಟರ್, ಉಗ್ರಂನ ಡೈರೆಕ್ಟರ್. ಸೊ ನನಗೆ ಅಂದ್ರೆ ಅವ್ರ ಹತ್ರ ಪ್ರತಿ ಸಲ ಮಾತಾಡ್ತಾನು ಅಂದ್ರೆ ಪಾಸಿಟಿವ್ ಆಗಿ ಟಾಪಿಕ್ಗಳನ್ನ ಮಾತಾಡ್ತಾ ಇರ್ತೀವಿ, ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ನನ್ನ ಬ್ರೈನ್ ಅಲ್ಲಿ ಏನಿದೆ ಅದನ್ನ ನಾವು ಹಿಂಡ್ಬಿಟ್ಟು ಹಾಕ್ಬೇಕು. ಇದನ್ನ ನಾಳೆ ಇಟ್ಕೊಂತೀನಿ ಅನ್ನೋ ಟಾಪಿಕ್ ಅಲ್ಲಿ ಯಾವ್ದನ್ನು ಮಾಡಬಾರ್ದು. ಸೊ ಅದು ಮೇ ಬಿ ಅದು ದೊಡ್ಡ ಸಿನಿಮಾ ಇರಲಿ, ಚಿಕ್ಕ ಸಿನಿಮಾ ಇರಲಿ. ಸೊ ನನಗೂ ಸಿನಿಮಾಕ್ಕೂ ಸಂಬಂಧವೇ ಇಲ್ಲ ಸರ್. ನಾನು ಈ ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿದ್ದೆ ಏನಕ್ಕಂತ ನನಗಿನ್ನೂ ಗೊತ್ತಿಲ್ಲ. ಸೊ ನನಗಿದ್ದಿದ್ದು ಒಂದೇ, ವಾಪಸ್ ರೀಕಾಲ್ ಆಗಬೇಕು. ವಾಪಸ್ಸು ಈ ಏನು ಎಲ್ಲ ಹಳ್ಳಿಗೆ ಹೋದರೂ ನಮ್ಮ ಹಳ್ಳಿಯಲ್ಲಿ ಏನು ಉಪಯೋಗ ಇಲ್ಲ, ಇಲ್ಲಿ ಏನು ಉದ್ಧಾರ ಆಗಲ್ಲ. ಇದು ಎಲ್ಲ ಹಳ್ಳಿಯಲ್ಲೂ ಮಾತಾಡ್ತಾ ಇರ್ತಾರೆ, ಇಲ್ಲಿದ್ರೆ ಉದ್ಧಾರ ಆಗಲ್ಲ, ಬೇರೆ ಊರಿಗೆ ಹೋದ್ರೆ ಉದ್ಧಾರ ಆಗುತ್ತೆ ಅಂತ. ಸೊ ನಾನು ತೋರಿಸ್ತೀನಿ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಈ ತರ ಸುಮಾರು ಜನ ಕಾನ್ಫಿಡೆನ್ಸ್ ನ ಕಳ್ಕೊಂಡ್ಬಿಟ್ಟಿದ್ದಾರೆ ಹಳ್ಳಿಗಳಲ್ಲಿ. ಸೊ ಆಗತ್ತೆ, ಯಾಕಾಗಲ್ಲ? ಸೊ ನಾವು ಇಲ್ಲಿಂದ ಮೊದಲು ಬಿಗಿನಿಂಗ್ ಹತ್ರ ಒಂದು 2003, 2004, 2005 ನಾವು ಎಲ್ಲದಕ್ಕೂ ಮಾತಾತ್ರ ಚೆನ್ನೈಗೆ ಹೋಗ್ತಾ ಇದ್ವಿ. ಮಾತಾತ್ರ ಚೆನ್ನೈ, ಹೈದರಾಬಾದ್, ಏನೇ ಟಾಪಿಕ್ ಬಂದರೂ ಅಲ್ಲಿಗೆ ಹೋಗ್ತಾ ಇದ್ವಿ. ಹುಡ್ಕೊಂಡು ಹೋಗ್ತಾ ಇದ್ವಲ್ಲ, ಹೌದಲ್ಲ? ಕರೆಕ್ಟ್. ಅವನು ಎಲ್ಲಿರ್ತಾನೋ ಏನೋ ಗೊತ್ತಿಲ್ಲ, ಅವ್ನಿಗೆ ಯಾರ್ದೋ ಮೂಲಕ ಅವ್ನು ಕೇಳ್ಕೊಂಡು ಅಲ್ಲಿ ಚೆನ್ನಾಗಿ ಮಾಡ್ತಾನಂತೆ, ಇಲ್ಲಿ ಚೆನ್ನಾಗಿ ಮಾಡ್ತಾನೆ, ಹುಡ್ಕೊಂಡು ಹೋಗ್ತಾ ಇದ್ವಲ್ಲ. ಸೊ ಯಾಕೆ ಬರಲ್ಲ? ಆಗತ್ತೆ, ಇನಿಷಿಯೇಟಿವ್ ತೊಗೊಬೇಕು. ಸೊ ಜೀವನ 2 ಥರದಲ್ಲಿ ಇರುತ್ತಂತೆ. ಒಂದು ಅಂದರೆ 2 ಟಾಪಿಕ್ಕು ನಿಮ್ಮ ಕಡೆಗೆ ಇರಬೇಕು ಬೆರಳು. ನನ್ನ ಜೀವನ ಹಾಗೆ, ನಾನೇನಾದ್ರು ಮಾಡಿ ಫೇಲ್ಯೂರ್ ಆದರೂ ಆ ಬೆರಳು ನನ್ನ ಕಡೆಗೆ ಇರಬೇಕು. ಸಕ್ಸಸ್ ಆದರೂ ಅದು ನನ್ನ ಕಡೆಗೆ ಇರಬೇಕು. ಫೇಲ್ಯೂರ್ ಆದರೆ ಅಥವಾ ನೋಡ ಅವನ ಥರ ಒಂದು ಆಗಬೇಡ. ಚೆನ್ನಾಗಿದೆ ಇದು. ಈ ಟಾಸ್ ಹಾಕಿದಾಗ ಉಲ್ಟಾ ಆಗುತ್ತೆ ಎಷ್ಟೋ ಸರಿ ಕಾಯಿನ್ ಅಲ್ಲ. ಇವಾಗ ಹಂಗಲ್ಲ. ನಾನು ಈ ತಾನು ಕೇಳ್ಪಡ್ತಾ ಇದ್ದೆ, ರವಿ ಹೇಳ್ತಾ ಇದ್ರು, ಇವಾಗ ರವಿನ ಹುಡ್ಕೊಂಡು ಪಕ್ಕ ಕೇರಳದಿಂದ ಒಂದು ಮಲಯಾಳಂ ಸಿನಿಮಾ ಮಾಡಕ್ಕೆ ಇಲ್ಲಿ ಬಂದು ಅದನ್ನ ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಅಂದಾಗ ವಾವ್, ಶಬಾಷ್ ಅನ್ಸುತ್ತೆ. ಕಂಗ್ರಾಟ್ಸ್ ರವಿ, ಸೂಪರ್. ಇದು ಆ್ಯಕ್ಚುಲಿ ಇದಿನ್ನೂ ವಾವಲ್ಲ, ಇದೊಂದು ಸಣ್ಣ ಸ್ಟುಡಿಯೋ ನೋಡ್ತಾ ಇದ್ದೀರಾ. ಇದ್ರ ಮೀರಿಸಿದ ಸ್ಟುಡಿಯೋ ಇವ್ರ ಹತ್ರ ಇದೆ. ಅದು ಈ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ನಲ್ಲಿ. ಅದು ನಿಜವಾಗ್ಲೂ ವಾವ್ ಫ್ಯಾಕ್ಟರ್. ನಾನು ಇದನ್ನು ನೀವು ತೋರಿಸ್ಬೇಕು, ಅವ್ರ ಜೊತೆ ಮಾತಾಡಬೇಕು. ರವಿ ಹೋಗ್ಬೋದಾ ಮೇಲ್ಗಡೆ? ಕಮ್ ಆನ್, ಲೆಟ್ಸ್ ಗೋ. ಈ ಊರಿಗೆ ಬಂದು ಇವ್ರ ಫೇವ್ರೇಟ್ ಮಾಡುವಂಥ ಕಾಫಿ ಕುಡಿಲೇಬೇಕು. ವಾವ್. ಹಿಂದ್ಗಡೆ ರವಿ ಬಸ್ರೂರ್ ಅಂಡ್ ಟೀಮ್ ಗಿರ್ಮಿಟ್ ಸಿನಿಮಾ ಇದೆ. ಈ ಕಡೆ KGF 2 ಬಾ 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 ಯಾವಾಗ ಬರುತ್ತೆ ಅನ್ನೋ ನಿರೀಕ್ಷೆ ನಮ್ಮ ಹತ್ರ ದೊಡ್ಡದಾಗಿದೆ. ಮಡ್ಡಿ ಒಂದು ಮಲಯಾಳಂ ಸಿನಿಮಾ ರವಿ ಬಸ್ರೂರ್ ಕೈಯಲ್ಲಿದೆ. ಅಫ್ಕೋರ್ಸ್ ರಮೇಶ್ ಅರವಿಂದ್ ಅವ್ರ 100 ಇದೆ, ಶ್ರೀಮುರಳಿ ಅವರ ಮದಗಜ ಇದೆ. ಲೈನ್ಡ್ ಅಪ್ 5-6 ಸಿನಿಮಾಗಳು ಈ ರವಿ ಬಸ್ರೂರ್ ಮ್ಯೂಸಿಕ್ ಆ್ಯಂಡ್ ಮೂವೀಸಲ್ಲಿ ನಡೀತಾನೆ ಇದೆ. ಸೊ ಫುಲ್ ಬ್ಯುಸಿನಾ ರವಿ? ಫ್ರೀ ಬಿಸಿ ಹಂಗೆ. ಏನಿದು ಇಷ್ಟೊಂದು ಸಿನಿಮಾ ಕೈಲಿ ಇಟ್ಕೊಂಡು ತುಂಬ ಫ್ರೀ ಆಗಿದ್ದೀನಿ ಅಂತೀರಾ? ಅಲ್ಲ, ಯಾವುದು ಅಂದರೆ ಜಾಸ್ತಿ ಟೆನ್ಷನ್ ತಗೊಂಡು ಕೆಲಸ ಮಾಡೋದಿಲ್ಲ. ಓಕೆ, ಜಸ್ಟ್ ಫೋಕಸ್ಡ್ ಆಗಿ ಕೆಲಸ ಮಾಡ್ತೆ. ಉದಾಹರಣೆಗೆ ಟೀಸರ್ ವರ್ಕ್ ಇತ್ತು, ಆ ಟೀಸರ್ಗೆ ಮಾತ್ರ ಫೋಕಸ್. ಸೊ ಇದು ಹಳ್ಳಿ ಆಗೋಕ್ಕೋಸ್ಕರ ಒಂದು ಫೋಕಸ್ ಮಾಡೋಕೆ ಈಸಿ ಆಯ್ತು. ಬಟ್ ಈ ಹಳ್ಳಿ ಅಟ್ಮಾಸ್ಫಿಯರ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಚೆನ್ನಾಗಿ. ನಿಮಗೆ ಒಂದ್ಸಲಿ ನೀವು ವರ್ಕ್ ಮುಗಿಸ್ಕೊಂಡು ಕೆಳಗೆ ಇಳ್ಕೊಂಬಂದ್ರೆ ಫ್ರೆಶ್. ಆ್ಯಕ್ಚುಲಿ ಹಂಗೆ ಅನ್ಸುತ್ತೆ. ಸ್ಟುಡಿಯೋ ಒಳಗಡೆಯಿಂದ ಹೊರಗೆ ಬಂದು ನಿಂತ್ಕೊಂಡು ಕಾಫಿ ಕುಡಿತಿದ್ರೆ ಎಷ್ಟು ತಣ್ಣಗೆ ಸಮಾಧಾನವಾಗಿದೆ. ಅಕ್ಕಿ ಸೌಂಡ್ಗಳು ಕೇಳಿ. ಕರೆಕ್ಟ್. ಅಲ್ಲ, ಮೇನ್ಲಿ ಇದು ನಾನು ಮಾಡಿದ ಉದ್ದೇಶವೇ ಪ್ರತಿ ಸಿನಿಮಾದ ಒಂದು ಫೈನಲ್ ಸ್ಟೇಜ್ ಅಂತೀವಿ, ಒಂದು 20-25 ದಿವಸ ಏನು ನಾವು ಅದನ್ನು ಹೊರಗಡೆ ಕಳಿತೀವಿ, ಫೈನಲ್ ಮಿಕ್ಸಿಂಗು ಅದು ಇದು ಅಂತ. ಸೊ ಅದನ್ನು ನಾನು ಸುಮ್ಮನೆ ಬೇರೆ ಕಡೆ ಹೋಗೋದಕ್ಕಿಂತ ಅದನ್ನ ಡೈವರ್ಟ್ ನಾನು ಮಾಡಿ ಇಲ್ಲಿಗೆ ಹಾಕೊಂಡ್ಬಿಟ್ರೆ ಓಕೆ, ಅಟ್ಲೀಸ್ಟ್ ಆ ಒಂದು ರೀಸನ್ ಕೊಟ್ಟಾರೆ ನಾನು ಹಳ್ಳಿಗೆ ಬರ್ಬೋದಲ್ಲ. ಸೊ ಅವ್ರಿಗೂ ಒಂದು ಚೇಂಜ್ ಇರುತ್ತೆ ಮಾಡಿಸ್ಕೊಳ್ಳೋ. ಸೊ ಕೆಲಸ ಆಮೇಲೆ ಫೋಕಸ್ಡ್ ಆಗಿ ಕೆಲಸ ಮಾಡ್ತೀವಿ. ಈಗ ಮಡ್ಡಿ ಅವ್ರು ಬಂದರು, ಫೋಕಸ್ಡ್ ಆಗಿ ಕೆಲಸ ಮಾಡಿದ್ವಿ ಒಂದು 5 days 6 days. ಸೊ ಮಡ್ಡಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ತಲೆಯೊಳಗೆ.
ಸೊ ಅವರಿಗೂ ನಮಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಅಂತ ಅವರಿಗೂ ಅನಿಸ್ತು. ಮುಗಿಸಿದ್ರು ಹೋದು, ನಮ್ಮ ಕೆಲಸ ಮುಗೀತು. ಒಟ್ಟು ಎಷ್ಟು ಭಾಷೆ ಸಿನಿಮಾ ಆಗಿದೆ? ಕನ್ನಡ, ತುಳು ಮಾಡಿದ್ದೀನಿ, ತಮಿಳು ಒಂದಾಗಿದೆ, ತೆಲುಗು ಒಂದಾಗಿದೆ, ಮಲಯಾಳಂ ಈಗ ಆಗ್ತಾ ಇರೋದು. ರಿಯಲ್ ಆಗಿ ರವಿ ಬಸ್ರೂರ್ ಅವರ ಸ್ಟುಡಿಯೋ ಒಳಗಡೆ ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ಹೇಗಿರುತ್ತೆ ಅನ್ನೋದನ್ನ ಸ್ವತಃ ಅವರೇ ತೋರಿಸ್ತಾರೆ. ಇದನ್ನಂತೂ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಲೆಟ್ಸ್ ಗೋ ಹಾಗಿದ್ರೆ ರವಿ, ಕಮಾನ್. ಈ ಜಾಗನೇ ಹಂಗಿದೆ. ವಾವ್, ರವಿ ಬಸ್ರೂರ್ ಮ್ಯೂಸಿಕ್ ಅಂಡ್ ಮೂವೀಸ್. ಇದು ಎಲ್ಲರೂ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರುವಂಥ ಜಾಗ. ಫಸ್ಟ್ ಫ್ಲೋರ್ನಲ್ಲಿದೆ ಈ ಸ್ಟುಡಿಯೋ. ಸಂಗೀತಮಯವಾಗಿದೆ ಈ ಸ್ಟುಡಿಯೋ, ಚೆನ್ನಾಗಿದೆ ಆಕ್ಚುಲಿ. ಇದೊಂದು ನನ್ನ ಪರ್ಸನಲ್ ಸ್ಟುಡಿಯೋ ತರ. ಓಕೆ. ಸೊ ನನ್ನ ಬೆಂಗಳೂರಲ್ಲಿ ಏನು ಸೆಟಪ್ ಇದೆ ಅಷ್ಟೇ ಸೆಟಪ್ಪು ಬೆಂಗಳೂರಲ್ಲಿ ಇದೆ ಮತ್ತು ಇಲ್ಲೂ ಇದೆ. ಹೌದೌದು. ಓಕೆ. ಸೊ ಇದರಲ್ಲಿ ಅಂದರೆ ನನ್ನ ಬಳಸುವಂಥ ಇಕ್ವಿಪ್ಮೆಂಟ್ಗಳು, ಲೈವಿಗೆ ಬಳಸುವಂಥ ಲೈವ್ ಇನ್ಸ್ಟ್ರೂಮೆಂಟ್ಸ್ಗಳೇನಿದೆ, ಸೊ ಅದ್ರ ಜೊತೆಗೆ ನನ್ನ ಪ್ರೋಗ್ರಾಮಿಂಗು, ಕಾಂಪೋಸಿಂಗು ಅಥವಾ ಏನೋ ಸಣ್ಣ ಪುಟ್ಟದ ಹಾಡಿಸ್ಬೇಕು ಆ ಥರದ್ದು ಏನೇ ಇದ್ದಿದ್ರು ಮಿಕ್ಸಿಂಗ್ ಎಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಮ್ಯಾಜಿಕ್ ಕ್ರಿಯೇಟ್ ಆಗೋ ರೂಮ್ ಇದು. ಹೌದೌದು. ಪ್ಲೀಸ್ ರವಿ, ಲೈಫು ಇದೇ ಥರ ಕೀಬೋರ್ಡ್ ಥರ ಅಲ್ವಾ? ಯಾವಾಗಲೂ ಬ್ಲ್ಯಾಕು, ಯಾವಾಗಲೂ ವೈಟು, ಎರಡ್ರ ಮಧ್ಯೆ ಕೈ ಆಟ ಆಡಬೇಕು ನಾವು. ನಿಮ್ಮ ಲೈಫಲ್ಲಿ ಏನಿದೆ ಕೇಕ್ ವಾಕ್ ಅಂತೂ ಅಲ್ವೇ ಅಲ್ಲ? ಯಾಕಂದ್ರೆ ನಮ್ಮ ಲೈಫಲ್ಲಿ ನೀವು ನೋಡಿದ್ದೀರ ಹತ್ತಿರದಿಂದ. ಬಟ್ ಇಷ್ಟೊಂದು ಚೆನ್ನಾಗಿ ಕೇಳಿಸ್ತಿರ್ಲಿಲ್ವಲ್ಲ ಅವಾಗ ಅದು ಸ್ವಲ್ಪ ಮೇಲ್ಗಡೆ ಮಣ್ಣು ಕಟ್ಕೊಂಡಿತ್ತು. ಓಕೆ. ಇವಾಗ ಅದೆಲ್ಲ ಸ್ವಲ್ಪ ಉದುರು ಹೋಗಿದೆ. ಬಟ್ ಅದನ್ನ ಕೊಡುಕೊಂಡು ಆಚೆ ಬರೋದಕ್ಕೆ ನೀವು ಪಟ್ಟಿರುವಂಥ ಶ್ರಮ ಮಾತ್ರ ಅದ್ಭುತವಲ್ಲ? ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕಷ್ಟ ಬರುತ್ತೆ ಸರ್. ಅದನ್ನ ಕಷ್ಟ ಅಂತ ಅಂದ್ಕೊಂಡ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನ ನಾವು ನಮ್ಮ ಬೆಳವಣಿಗೆಗೋಸ್ಕರ ಮಾಡ್ತಾ ಇರುವಂಥದ್ದು, ಅದು ಪರಿಶ್ರಮ ಅಷ್ಟೇ. ಒಂದು ಸಕ್ಸಸ್ ಬೇಕು ಅಂದ್ರೆ ಗುರು ಬೇಕು ಅಂತಾರೆ, ಗುರಿ ತಲುಪಬೇಕು ಅಂದ್ರೆ ಗುರು ಇಲ್ಲಿ ಹೆಂಗೆ ಕೈ ಮೂವ್ ಮಾಡಕ್ ಸಾಧ್ಯ ರವಿ? ದೇವರು, ಭಗವಂತ. ನನಗೆ ಇನ್ನೂ ಪ್ರಶ್ನಾರ್ಥಕ ಇದೆ, ಹೆಂಗೆ ನಾನು ಇದನ್ನ ಭಾಷೆಗೆ ಸ್ಟಾರ್ಟ್ ಮಾಡಿದೆ ಅಂತ. ಒಂದು ಟ್ಯೂನ್ ಮಾಡಿ, ನಿಮ್ಮ ಉಗ್ರಂ ಸಿನಿಮಾ ಫೇಮಸ್ ಟ್ಯೂನ್ ಮಾಡಿ ಒಂದು. ಶತಗಜ ಬಲ ಮಹಾಕಾಯ ನರ ನರ ನರಸಿಂಹಾಚಾಯ ಮರಿದಾದ ಉಗ್ರಂ ವೀರಂ. ಶತಗಜ ಬಲ ಮಹಾಕಾಯ ನರ ನರ ನರಸಿಂಹಾಚಾಯ ಮರಿದಾದ ಉಗ್ರಂ ವೀರಂ. ಇದನ್ನ ಅವ್ರು ಶೂಟ್ ಮಾಡ್ತಾ ಇದ್ರು, ಉಗ್ರಂ ಶೂಟ್ ನಡೀತಾ ಇತ್ತು. ಆವಾಗ ತಗೊಂಡೋಗಿ ಕೊಟ್ಟೆ. ಸೊ ಭಾಳ ಖುಷಿಪಟ್ಟು. ಅದಕ್ಕೆ ಮುಂಚೆ ರವಿ ಬಸ್ರೂರು ಎಷ್ಟೊಂದು ಸಿನಿಮಾ ಮಾಡಿದ್ರಲ್ಲ, ಯಾರಿಗೂ ಗೊತ್ತಿರ್ಲಿಲ್ವಲ್ಲ ಯಾಕೆ? ಆಸ್ ಎ ನಾನು ಕೆಲಸಗಾರನಾಗಿರ್ಬೇಕಾದ್ರೆ ನಾನು ಯಾವತ್ತೂ ನನಗೆ ಇದು ನೇಮ್ ಬರಬೇಕಾಗಿತ್ತು, ಕ್ರೆಡಿಟ್ ಬರಬೇಕು, ಈ ಟಾಪಿಕಲ್ಲಿ ನಾನು ಅವತ್ತಿಂದು ಇವತ್ತಿನ ತನಕ ನಾನು ಇದುವರೆಗೆ ಎಲ್ಲರೂ ಹೆಸರಿಗಷ್ಟೇ ಒದ್ದಾಡೋದಲ್ವ ರವಿ? ಇಲ್ಲ, ಅದು ಹೆಸರು ಬೇಕು, ನಾನು ಮಾಡಬೇಕು. ಇಲ್ಲ, ಅದು ಬರೋ ಟೈಮಿಗೆ ಬಂದೇ ಬರುತ್ತೆ ಸರ್. ನಾನು ಉಗ್ರಮಿಗೆ ನಾನು ಆಸ್ ಎ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡಿದ್ದು. ಪ್ರಶಾಂತ್ ನೀಲ್ ಅವರು ಇಲ್ಲ ನಿಮ್ಮ ಹೆಸರು ಹಾಕ್ತೀನಿ ಅಂತ ಅದು ಬರ್ದಿತ್ತು ಅಷ್ಟೇ. ಈ ಸ್ಟುಡಿಯೋಗೆ ಬರ್ಬೇಕಾದ್ರೆ ಒಂದು ಪುಟಾಣಿ ರೋಡು, ಅದು ಸ್ಟಾರ್ಟಿಂಗಲ್ಲಿ ಹೆಂಗಿತ್ತೋ ಗೊತ್ತಿಲ್ಲ, ಇವಾಗ ಒಂಚೂರು ಪರವಾಗಿಲ್ಲ ಅನಿಸುತ್ತೆ. ಬಟ್ ಒಳಗೆ ಬಂದಮೇಲೆ ವಾವ್ ಅನಿಸ್ಬಿಡುತ್ತೆ. ಈ ಕಟ್ಟೋ ಎಕ್ಸ್ಪೀರಿಯನ್ಸ್ ಹೆಂಗೆ ರವಿ? ನಾರ್ಮಲ್ ಆಗಿ ಕೆಲವು ಸ್ಟುಡಿಯೋಗಳಿಗೆ ಹೋದವಾಗ ಒಂದು ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ಆದರೆ ಫುಲ್ ಡಾರ್ಕು, ಅಲ್ಲಿ ಹೋದರೆ ಹೊರಗಡೆ ಬಂದರೆ ಸಾಕು ಅನ್ನೋ ಥರದಲ್ಲಿ. ನಾನು ನೇಚರ್ನ ಭಾಳ ಇಷ್ಟಪಡೋನು. ಯಾರೂ ಇಲ್ಲಿ ಕಟ್ಟುಪಾಡುಗಳನ್ನು ಹಾಕೊಳ್ಳಿಲ್ಲ, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನು ಫಿಕ್ಸ್ ಮಾಡ್ಕೊಂಡಿಲ್ಲ. ಸೊ ಯಾಕೆ ನೇಚರ್ ಓರಿಯೆಂಟೆಡಲ್ಲಿ ಇರಬಾರ್ದು, ಎಲ್ಲ ಓಪನ್. ಹೊರಗಡೆ ಮಳೆಗಾಲದಲ್ಲಂತೂ ಭಾಳ ಖುಷಿ ಆಗುತ್ತೆ. ಸೊ ಹೌದು, ಹೊರಗಡೆ ಮಳೆ ಬರ್ತಾ ಇರುತ್ತೆ, ಸ್ಕ್ರೀನ್ ಸೇವರ್ ಹಾಕ್ದಂಗೆ ಇರುತ್ತೆ. ಆ್ಯಕ್ಚುಲಿ ಟ್ರೂ, ತುಂಬ ಚೆನ್ನಾಗಿದೆ. ನಾರ್ಮಲ್ ನಾನು ನೋಡ್ದಂಗೆ ಎಲ್ಲರೂ ಕಟ್ಟು ಬೀಳೋದು, ಯಾರೋ ಒಬ್ಬ ಹಿಂಗೆ ಇರಬೇಕು ಅಂತ ಹಾಕಿರ್ತಾನೆ, ಅದನ್ನೇ ಫಾಲೋ ಮಾಡ್ಕೊಂಡು ಬರೋದು ಬಿಟ್ಟರೆ ಹೀಗಿದ್ರೆ ಹೀಗಾಗತ್ತಂತೆ, ಹೀಗಿದ್ರೆ ಹೀಗಂತೆ, ಹೀಗಿದ್ರೆ ಹೀಗಂತೆ, ಯಾವಾಗ ನಿಮ್ಮ ಸ್ವಂತ ಆಲೋಚನೆಗಳು ಹಾಕೋದು. ನಾನು ಪ್ರೋಗ್ರಾಮಿಂಗ್ ಮಾಡ್ತಿರ್ಬೇಕಾದ್ರೆ ಸುಮಾರು ಜನ ನನ್ನ ಜೊತೆಗಿರೋರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೆ, ಯಾಕೆ ಸೌಂಡ್ ಹಿಂಗೇ ಇರಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ? ಯಾಕಂದ್ರೆ ಬೇರೆ ಥರದಲ್ಲಿ ಕೇಳಬಾರ್ದು. ಉದಾಹರಣೆಗೆ ಈ ಮಡ್ಡಿಯಲ್ಲಿ ಒಂದು ಟ್ರೈ ಮಾಡಿದ್ದೀವಿ. ಮಡ್ಡಿಯಲ್ಲಿ ಸುಮಾರು ಪೋರ್ಷನ್ಗಳನ್ನು ಅಂದರೆ ಈಗ ಉದಾಹರಣೆಗೆ ಒಂದು ಸಾಜ್ ನಾವು ಏನು ಪ್ಲೇ ಮಾಡ್ತೀವಿ, ಸೊ ಅದನ್ನು ನಾವು ಸಾಜನ್ನು ಹೇಳಿದ್ರೆ ಅದು ಇಷ್ಟೇ ಲೆವೆಲ್ ಇರಬೇಕು, ಹೀಗೆ ಇರಬೇಕು ಅಂತ ನಾವು ಅದನ್ನು ಕಂಪ್ಲೀಟ್ ಡಿಸ್ಟಾರ್ಷನ್ ಗಿಟಾರಿಗೆ ಓರಿಯೆಂಟೆಡ್ ಪ್ಲೇ ಮಾಡಿಕೊಂಡು ಅದ್ರದ್ದು 2% ಕೊಟ್ಟು ಕಂಪ್ಲೀಟ್ ಸಿನಿಮಾ ಹಂಗೆ ಬರ್ತೀವಿ. ನಿಮಗೆ ಅದು ಯಾವ ಇನ್ಸ್ಟ್ರೂಮೆಂಟ್ ಅಂತ ಅಂದರೆ ಅದನ್ನ ಗೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಜಲಕ್ ತೋರಿಸ್ಬೋದಾ? ಸೊ ಇಲ್ಲ, ಅದು ಪ್ರೋಸೆಸ್ ಆಗಿದೆ, DTS ಅಲ್ಲಿದೆ. ಅಂದರೆ ಎಕ್ಸ್ಪೆರಿಮೆಂಟ್, ನಾನು ಯಾವುದಕ್ಕೂ ಭಯ ಪಡಲ್ಲ ಎಕ್ಸ್ಪೆರಿಮೆಂಟಿಗೆ.
ಸೊ ಯಾಕಂದ್ರೆ ಜನ ಏನಾದ್ರು ಹೊಸ್ತನದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನಮ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರ ಏನಪ್ಪ ಅಂದರೆ, ಈ KGF ಸಿನಿಮಾದ ಹಾಡು, ಆ ಹಾಡು ಅಫ್ಕೋರ್ಸ್ ಸಿನಿಮಾದಲ್ಲಿ ಸೂಪರ್ ಡೂಪರ್ ಹಿಟ್ಟು. ಆದರೆ ಆ ಹಾಡನ್ನು ಕಂಪೋಸ್ ಮಾಡಿ ಎಷ್ಟೋ ವರ್ಷದ ಹಿಂದೆನೇ ರವಿ ಬಸ್ರೂರ್ ಇಟ್ಕೊಂಡಿದ್ರು ಅವರ ಬಾಕ್ಸಲ್ಲಿ ಅಂತ. ರವಿ, ಯಾವ ಹಾಡೋದು ಒಂಚೂರು ನಮಗೆ ನುಡಿಸಿ ಹೇಳಿ, ಜನಕ್ಕೆ ಒಂಚೂರು ಗೊತ್ತಾಗಲಿ. ಗರ್ಭದಿ ನನ್ನಿರಿಸಿ ಊರಲ್ಲಿ ನಡೆಯುತ್ತೀರೆ, ತೇರಲಿ ಕುಳಿತಂತೆ ಅಮ್ಮ, ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ, ಕಾಣದ ದೇವರಿಗೆ ಕೈಯ ಮುಗಿಯೇ ನಿನಗೆ ನಮ್ಮ ಸಿರೆ ಆರತಿ. ಸೊ ಇದೇನಿದೆ, ಇನ್ನು ಬಿಗಿನಿಂಗಲ್ಲಿ ಇದ್ರ ಜೊತೆಗೆ ತಂದಾನಿ ನಾನೇ. ಸೊ ಇದನ್ನ ಇನ್ನು ಪ್ರೊಡಕ್ಷನ್ ಹೌಸ್ ಯಾವುದು ಇದಾಗಿಲ್ಲ. ಸೊ ಅಂದ್ರೆ ಇವ್ರ ಪ್ರಿಪರೇಷನ್ ನಿರ್ದೇಶಕರದ್ದು ಹಂಗೆ ಮಾಡ್ಕೊತ ಇದ್ರು, ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಡೀಪರ್ ಥಿಂಕ್ ಮಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ಏನು ಗೊತ್ತು, ಏನು ಬೇಕು ಅಂತ, ಸೊ ಅದನ್ನ ಅವರು ನೀಟಾಗಿ ತೆಗೆಸ್ಕೊತಾರೆ. ತುಂಬ ಹವಾ ಕ್ರಿಯೇಟ್ ಆಗುತ್ತೆ. ಅದು ಉಗ್ರಂ ಸಿನಿಮಾ ಆಗಲಿ, ಅಂಜನಿ ಪುತ್ರ ಸಿನಿಮಾ ಆಗಲಿ, ಈ ಭಾಗದ ಕಾಸರಗೋಡು ಕನ್ನಡ ಭಾಗದ ಹಲವಾರು ಸಿನಿಮಾಗಳಾಗಲಿ, ಮಕ್ಕಳಿಟ್ಕೊಂಡು ಒಂದು ದೊಡ್ಡ ಪ್ರಯತ್ನದ ಸಿನಿಮಾಗಳಾಗಲಿ, ಏನೋ ಹೌದು. ರವಿ ಬಸ್ರೂರ್ ಇದು, ರವಿ ಬಸ್ರೂರ್ ಹಿಂಗೆ ಮಾಡ್ತಾರೆ ಅಂದರೆ ಎಲ್ಲಕ್ಕೂ ನೀವು ಬ್ರ್ಯಾಂಡ್ ಆಗಲ್ಲ. ಯಾಕೆ? ಯಾಕಂದರೆ ಅದೆರಡು ಹೆಸರು ನಂದಲ್ಲ ಸರ್. ರವಿ ಹೆಸರು ನಂದಲ್ಲ, ಅದು ನಿಮ್ಗೆ ಗೊತ್ತಿರೋದೆ. ಸೊ ನನ್ನ ಹೆಸರು ಕಿರಣ್ ಆಯಿತಾ, ಬಸ್ರೂರು ನನ್ನ ಊರು. ಸೊ ಇದೆರಡಕ್ಕೂ ನಾನು ಅಂಟ್ಕೊಂಡವನಲ್ಲ. ಬಟ್ ಇದೆರಡರಿಂದ ಅಟ್ಲೀಸ್ಟ್ ಈ ಭಾಗಕ್ಕೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರಬೇಕು. ಮುಂದಿನ ಜನ್ರೇಷನ್ಗಳು ಬರೇ ಡಾಕ್ಟರ್ ಇಂಜಿನಿಯರ್ ಆದರೆ ಪ್ರಯೋಜನಕ್ಕಿಲ್ಲ. ಸೊ ಎಷ್ಟೋ ವಿಷಯಗಳಿದೆ. ನಾನಂದ್ರೆ ಸಿನಿಮಾ ಮಾತ್ರ ಹೇಳ್ತಾ ಇಲ್ಲ, ನೀವು ಕೊಡುವಂಥ ಒಂದು ಕಾನ್ಫಿಡೆನ್ಸು ಆ ಭಾಗದ, ನೀವು ಇರುವಂಥ ಹಳ್ಳಿಗಳ ಭಾಗದ ಎಲ್ಲ ಮುಂದಿನ ಜನ್ರೇಷನ್ ಮಕ್ಕಳಿಗೆ. ಡಾಲ್ಬಿ 7.1 ಅಂತ DTS ಅಂತ ಸಿನಿಮಾ ಥಿಯೇಟರ್ ಕೂತ್ಕೊಂಡ್ರೆ ನೋಡ್ತಾ ಇರ್ತೀವಿ. ಇದು ಅದಕ್ಕೂ ಮೇಲೆ ಮೀರಿದ್ದು, ನೀವೇ ಹೇಳ್ಬಿಡಿ, ಬೆಸ್ಟ್ ನೀವು ಹೇಳಕ್ಕೆ. ಅಟಮಾಸ್ ಅಂತ ಇವಾಗ ಅಟ್ ಪ್ರೆಸೆಂಟ್ ನಡೀತಾ ಇದೆ. ಇದು ಡಾಲ್ಬಿಗಿಂತ ಮೀರಿ. ಹೌದು. ಎಷ್ಟು ಸ್ಟುಡಿಯೋ ಇದೆ ನಮ್ಮಲ್ಲಿ? ನಮ್ಮಲ್ಲಿ ಇದೀಗ ಎರಡನೇ ಸ್ಟುಡಿಯೋ ಬಸ್ರೂರಲ್ಲಿ ಆಗಿರೋದು. ಒಂದು ಸ್ಟುಡಿಯೋ ಬೆಂಗಳೂರಲ್ಲಿದೆ ಅಷ್ಟೇ. ಅದಕ್ಕೆ ಹೇಳಿದ್ದು ಹಳ್ಳಿಲಿರೋ ಈ ಸ್ಟುಡಿಯೋ ಯಾವ ಥರ ವರ್ಲ್ಡ್ ಕ್ಲಾಸಲ್ಲಿದೆ ಅಂತ. ಸೊ ಮೇನ್ ನನ್ನ ಇದ್ದಿದ್ದೇ ಅದೇ ಉದ್ದೇಶ. ಅಂದರೆ ಎಲ್ಲೂ ಕಮ್ಮಿ ಇದೆ ಅಂತ ಅನಿಸ್ಬಾರ್ದು. ಅದ್ರ ಜೊತೆಗೆ ಆಗೋ ಕೆಲಸಗಳು, ಆಮೇಲೆ ನಾನು ಏನೆಲ್ಲ ಅಂದ್ಕೊಂಡು ಇಲ್ಲಿ ಬಂದಿದ್ದೀನಿ ಅದನ್ನ ನಾನು ಮಾಡಲೇಬೇಕು. ಕಷ್ಟ ಆಗಲ್ಲ ರವಿ? ಯಾರನ್ನೋ ಮ್ಯೂಸಿಕ್ ಹಾಡೋರ್ನ ಇಷ್ಟು ದೂರ ಕರೆಸ್ಬೇಕು? ಕಷ್ಟ, ಸಾಧ್ಯ ಆ ಥರ ಅನ್ಕೊಳ್ಳೋದೇ ತಪ್ಪು. ಯಾಕೆ ಗೊತ್ತಾ ಪ್ರಶ್ನೆ ಕೇಳಿದೆ? KGF 2ಗೆ ಹತ್ತತ್ರ ಏನಿಲ್ಲ ಅಂದ್ರೂ ಒಂದು 60 ಜನ ಪ್ಲೇಬ್ಯಾಕ್ ಸಿಂಗರ್ಸ್ ಈ ಸ್ಟುಡಿಯೋ ಬಂದಿದ್ದಾರೆ, ಎಲ್ಲಾ ಭಾಷೆಯಿಂದ. ಅವ್ರು ಬಂದ್ಮೇಲೆ ಏನಂದ್ರು ವಾಪಸ್? ಅವ್ರು ಇಲ್ಲೇ ಸ್ಟುಡಿಯೋ ಒಳಗಿಂತ ಹೊರಗಡೆ ನವಿಲ್ ಜೊತೆ ಫೋಟೋ ತಕ್ಕೊಳ್ಳೋದು, ಈ ತರ ನೇಚರಲ್ಲಿ ಇರೋ ಸ್ಟುಡಿಯೋ ನಾನು ನೋಡಿಲ್ಲ. ಎಲ್ಲ ಕಾಂಕ್ರೀಟ್ ಒಳಗಡೆ ಇರುತ್ತೆ. ಹೊರಗಡೆ ಬಂದ್ರೆ ಒಳಗಡೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಅನ್ಸುತ್ತೆ. ಸೊ ಆಮೇಲೆ ಹೊರಗಡೆ ಬಂದ್ರೆ ಬರೀ ಬಿಲ್ಡಿಂಗ್ಗಳೇ. ಸೊ ಒಂದು ಫ್ರೆಶ್ ಅಪ್ ಇಲ್ಲ. ಸೊ ನೀವು ಎನಿ ಟೈಮ್ ಹೇಳಿ ಕರೀರಿ, ನಾವು ಬರ್ತೀವಿ ಇಲ್ಲಿಗೆ ಅನ್ನೋ ತರ. ಬಸ್ರು ಸ್ಟುಡಿಯೋಗೆ ಹೋಗಿ ಹಾಡೋದು ಅಂದ್ರೆ ಒಳ್ಳೆ ಟ್ರಿಪ್ ಆಗುತ್ತಪ್ಪ, ನಾವು ಹೋಗ್ಬೋದು. ಒಂದು ಒಳ್ಳೆ ಹಾಸ್ಪಿಟಾಲಿಟಿ, ಅಂದ್ರೆ ಇರೋಕೆ ಒಳ್ಳೆ ಜಾಗ ಕೊಡ್ತಾರೆ, ಚೆನ್ನಾಗಿ ಒಳ್ಳೊಳ್ಳೆ ಊಟ ಕೊಡ್ತಾರೆ. ಇಲ್ಲಿ ಬಂದ್ರೆ ಎಲ್ಲ ಅವರೇ ಮಾಡಿಸ್ತಾರೆ. ಮನೆ ಊಟ, ಎಲ್ಲರಿಗೂ ಮನೆ ಊಟ. ಹೌದು. ಪ್ರತಿದಿನ ಕೆಲಸ ಮಾಡೋ ಹುಡುಗರಿಗೂ ಮನೆ ಊಟ ಪ್ರತಿದಿನ. ಟೋಟಲ್ ಒಂದು 40 ಜನ ಪ್ರತಿದಿನ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಅದು ಭಾಗ್ಯ ಸರ್. ಅನ್ನ ಕೊಡೋದು ಇದೆಯಲ್ಲ, ಅದು ಅಷ್ಟು ಈಸಿ ಇದಲ್ಲ. ಬದುಕೆ ಬೇಡಪ್ಪ ಅನ್ನಿಸುವಷ್ಟರ ಮಟ್ಟಿಗೆ ಫೇಸ್ ಮಾಡಿದವ್ರು ನೀವು. ಅವಾಗ ಏನಿತ್ತು ತಲೆಯಲ್ಲಿ? ಸೊ ಆವಾಗ ನಾನು ಅನ್ಕೊಂಡಿದ್ದು ಅದರಿಂದ ಹೊರಗೆ ಬಂದಿದ್ದ ಉದ್ದೇಶವೇ, ಸೊ ನಾನೊಂದು ಮಾರ್ಕ್ ಆಗ್ಬಿಡ್ತೀನಲ್ಲ. ಆ ಸಿಚುವೇಶನ್ ಕ್ರಿಯೇಟ್ ಆಯ್ತು. ಹಾಗಿದ್ರೆ ನನ್ನಲ್ಲಿರುವಂಥ ಏನು ಒಳಗಡೆ ಏನೋ ಒಂದು ಸಣ್ಣ ಪುಟ್ಟಕ್ಕಿತ್ತು, ಅದಕ್ಕೆ ಸರಿಯಾದ ಸಮಯ ಅಲ್ಲ, ಅದು ಫಲಬೇಕಿತ್ತು, ಅದು ಹಣ್ಣು ಆಗಬೇಕಾಗಿತ್ತು. ನಾನಿನ್ನು ಕಾಯಿ ಆಗಿದ್ದೆ, ಅದು ಹಣ್ಣಾದಾಗ ಸಿಕ್ತು. ನಾನು ಅವತ್ತೆಲ್ಲರೂ ಡಿಸಿಷನ್ ರಾಂಗ್ ತಗೊಂಡಿದ್ರೆ. ದುಡ್ಡಿಲ್ಲ ಕೈಯಲ್ಲಿ, ಆದ್ರೆ ತನ್ನ ಕಿಡ್ನಿಯನ್ನ ನಾನು ಮಾರ್ಬಿಡ್ತೀನಿ ಅನ್ನೋ ಯೋಚನೆ ಬರುತ್ತೆ ಒಬ್ಬ ಮನುಷ್ಯಂಗೆ. ಅಂದ್ರೆ ಅಲ್ಲ, ಅದನ್ನು ಥಿಂಕ್ ಮಾಡಿದ ಉದ್ದೇಶ ಇದೆ. ಏನಕ್ಕೆ ಥಿಂಕ್ ಮಾಡಿದೆ ನಾನು? ಓಕೆ, ನನ್ನ ಹತ್ರ ಕೀಬೋರ್ಡ್ ಇಲ್ಲ, ಅದಕ್ಕೋಸ್ಕರ ಇವರೆಲ್ಲ ನನ್ನ ಪಾಯಿಂಟ್ ಮಾಡ್ತಾ ಇದ್ದಾರೆ. ನನಗೀಗ ಹೋಗೋಕ್ಕೆ ಬೇರೆ ದಾರಿ ಇಲ್ಲ, ಸಾಲ ತೀರಿಸುವಂತ ಇದ್ದಾರೆ, ಇವ್ರು ಸಾಲ ತೀರಿಸುವಂತ ಇದ್ದಾರೆ. ಸೊ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಆದರೆ ಮತ್ತೆ ಪುನಃ ನಾನು ನುಗ್ಗಬಹುದಲ್ಲ. ಅದಕ್ಕೆ ನಾನು ಆ ಪ್ಲಾನ್ ಹಾಕಿದ್ದು. ಓಕೆ, ಇಷ್ಟು ಲಕ್ಷ ಸಿಕ್ಕರೆ ಈ ಸಾಲ ಆ ಸಾಲ ಅವ್ರಿಗೆ ಕೊಡೋದು. ಏನು ಡಿಸಿಷನ್ ಯೋಚನೆ ಮಾಡಿದ್ರಿ ತಾವು? ಹೌದು, ಕಿಡ್ನಿ ಮಾಡ್ಬಿಡೋಣ ಅಂತ. ಸೊ ಹೋಗಿದ್ದಾಯ್ತು, ಕೂತ್ಕೊಂಡಿದ್ದಾಯ್ತು, ಮಾರ್ಕ್ ಹಾಕ್ಸ್ಕೊಂಡಿದ್ದಾಯ್ತು, ಸೈನ್ ಹಾಕಿದ್ದಾಯ್ತು. ಸೊ ಆಮೇಲೆ ಫ್ಲಾಶ್ ಹೊಡಿತು. ಎಲ್ಲಾರು ತಪ್ಪಿ 2 ತೆಗೆದ್ಬಿಟ್ರೆ ಅಲ್ಲಿ ಯೋಚನೆ ಬಂದಿದ್ದು.
ಆಮೇಲೆ ನಾನು ಮತ್ತೆ ಪುನಃ ಅಂಗನವಾಡಿ ಮತ್ತೆ ಪುನಃ 1ನೇ ಕ್ಲಾಸು ಮತ್ತೆ ಚೀಲ ಹಾಕೋ ಬಗ್ಲಿಗೆ ಹಾಕೋ ಓಡು ಮುಗಿಸ್ಕೊಂಡು ಮತ್ತೆ ಪುನಃ ಆ ವರ್ಷ ಏಜಿಗೆ ಬರಬೇಕಲ್ಲ, ದೊಡ್ಡ ಕೆಲಸ ಆಗುತ್ತೆ. ಮತ್ತಷ್ಟು ಹೋಗುತ್ತೆ ಅಂತ ಹೇಳಿ ಬಂದೆ, ಒಂದು ಸುಸ್ತು ಮಾಡ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ ಬಂದವನು ಆಸ್ಪತ್ರೆಯಿಂದ. ಹಾಂ. ಸೊ ಅವತ್ತು ನಾನೆಲ್ಲರೂ ಡಿಸಿಷನ್ ತಗೊಂಡಿದ್ದಿದ್ರೆ ಬದುಕು ಬೇರೆ ಥರ ಆಗ್ತಿತ್ತು. ಸೊ ಈ ರೀತಿ ಪ್ರತಿಯೊಬ್ಬರ ಜೀವನಕ್ಕೂ ಅದು ಬೇಕು ಅಂತ ನಾನು ಹೇಳ್ತಿರೋದು. ಕಷ್ಟಪಟ್ಟು ಏನೋ ಪ್ರಯತ್ನ ಮಾಡ್ತೀವಲ್ಲ, ಅದಕ್ಕೆ ತುಂಬ ಜೆನ್ಯೂನ್ ಆಗಿ ಎಫರ್ಟ್ ಹಾಕಿರ್ತೀವಿ, ಅದ್ರ ಮಿಸ್ ಹೊಡಿತಾ ಇದೆ ಅಂದಾಗಲೂ ನಿಮ್ಗೆ ಬೇಜಾರಾಗಿ ನೀವು ಕಣ್ಣೀರು ಹಾಕ್ಬಿಟ್ಟಿದ್ದೀರಿ. ಹಾಂ, ಅದು ಆ್ಯಕ್ಚುಲಿ ಗಿರ್ಮಿಟ್ಟಿದೊಂದು ವಿಷಯ ಆಗಿದ್ದೇನೆಂದರೆ, ಸೊ ನಾನು ಅಲ್ಲಿ ಎಮೋಷ್ನಲ್ ಆಗಿದ್ದು ಬೇರೆ ಯಾವ ಟಾಪಿಕ್ಗೂ ಅಲ್ಲ. ಸಿನಿಮಾ ಓಡಲಿಲ್ಲ ಅಂತಲ್ಲ, ಸಿನಿಮಾ ಓಡ್ತಾ ಇತ್ತು ಅಂದರೆ ಎಲ್ಲ ಕಡೆಗೂ ರಿಲೀಸು ಆಗಿತ್ತು, ಮಕ್ಕಳಿಗೂ ಒಳ್ಳೆ ಪ್ಲಾಟ್ಫಾರ್ಮ್ ಕೊಡೋದು. ಸೊ ಆ ಸಮಯದಲ್ಲಿ ಮಕ್ಕಳನ್ನ ಇಲ್ಲಿಗೆ ಕರೆಸಿದ್ದೆ, ಒಂದು TT ಆಗೋ ಎಲ್ಲ ಮಕ್ಕಳು ಕರೆಸಿದ್ದೆ. ಆ ಟೈಮಲ್ಲಿ ಒಂದಿಷ್ಟು ಜನ ಇಂಟರ್ವ್ಯೂಗೆಲ್ಲ ಬರಬೇಕಾಗಿತ್ತು, ಯಾರೂ ಬಂದಿಲ್ಲ. ಬೆಳಗಿಂದ ಮಕ್ಕಳು ಕೂತು 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 ಸಾಕಾಗಿ ಎಲ್ಲರೂ ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡೋದು. ನಮ್ಮ ಸಿನಿಮಾ ಈ ನೆಗೆಟಿವ್ ಟಾಪಿಕ್ಗಳು ಆದಷ್ಟು ಬೇಗ ಬರುತ್ತೆ. ಸೊ ಅಲ್ಲಿ ಇಲ್ವಂತೆ, ಇಲ್ಲಿಲ್ವಂತೆ, ಅದು ನಮ್ಮವ್ರು ಮಾತಾಡ್ತಾ ಅಲ್ಲಿ ಥಿಯೇಟ್ರ್ ಇಲ್ವಂತೆ, ಇಲ್ಲಿ ಥಿಯೇಟ್ರ್ ತೆಗೆದಂತೆ, ಯಾರು ಅವ್ರ ರಿಲೇಟಿವ್ಸ್ ಅವ್ರಿಗೆ ಫೋನ್ ಮಾಡ್ತಾರಲ್ಲ, ಬೆಳಿಗ್ಗೆ ಹೋಗಿದ್ದೆ ಅಲ್ಲಿ ಶೋ ತೆಗೆದಿದ್ದಾರೆ, ಹಿಂಗೆಲ್ಲ ಮಾತುಗಳು ಬಂತು. ನನಗೆಲ್ಲೋ ಅಂದರೆ 300 ಜನ ಮಕ್ಕಳದ್ದು ಕಾನ್ಫಿಡೆನ್ಸು, ಅದು ಹಿಟ್ ಫ್ಲಾಪ್ ಇದಲ್ಲ. ನಾನು ಯಾವ ಸಿನಿಮಾನು ಹಿಟ್ ಆಗಬೇಕಂತ ಮಾಡಿದ್ದೇ ಅಲ್ಲ, ನಮ್ಮದೆಲ್ಲ ವಿಚಿತ್ರ ಪ್ರಯತ್ನಗಳೇ. ಈಗ ಮಾಡ್ತಿರೋ ಸಿನಿಮಾಗಳು ಅಷ್ಟೇ, ಐದನೇ ಸಿನಿಮಾ ಇದು ಎಕ್ಸ್ಪೆರಿಮೆಂಟಲ್. ನಾನು ಹಿಟ್ ಆಗಬೇಕು ಅಂತ ಒಂದು ಫಾರ್ಮುಲಾ ಇದ್ದಿದ್ರೆ ಒಂದು 4 ಫೈಟ್ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಯಾರೋ ಇದ್ದವ್ರನ್ನ ಹಾಕ್ಕೊಂಡೇ ಮಾಡ್ತಾಯಿದ್ದೆ. ಸೊ ನಾನು ಟಾಪಿಕ್ಗೆ ಹೊಸ ಪ್ರಯತ್ನಗಳನ್ನ ಮಾಡಬೇಕು. ಫೇಲ್ಯೂರು ಅದು ನಾನು ಅದನ್ನ ಕಟ್ಟಿಟ್ಟ ಬುತ್ತಿ ಯಾರು ತೊಂದರೆ ಇಲ್ಲ. ಬಟ್ ಕುಂದಾಪುರದ ಕನ್ನಡ ಈ ಭಾಗದಲ್ಲಿ ನೀವು ಸಿನಿಮಾ ಮಾಡಿದ್ರೆ ಫುಲ್ 100 ಡೇಸು ದಿನ ಹೌಸ್ಫುಲ್ ವಾವ್ ಅಂತ ಹೊಡ್ಬಿಟ್ಟಿದೆ ಎಲ್ಲ. ಹೌದು, ಎಲ್ಲ ಸಿನಿಮಾ ಈ ಸಿನಿಮಾನು ಓಡಿದೆ, ಎಲ್ಲ ಸಿನಿಮಾನು ಓಡಿದೆ. ಹೌದು, ನನಗೆ ಸಿನಿಮಾ ಓಡ್ಲಿಲ್ಲ ಅಂತ ಇಲ್ಲ, ಸಿನಿಮಾ ಓಡಿದೆ. ಆಮೇಲೆ ಎಲ್ಲರೂ ಒಳ್ಳೆ ಏನು ರಿವ್ಯೂ ಕೊಟ್ಟಿದ್ದಾರೆ. ಯಾವುದು ನಾವೇನು ನಮ್ದು ದೊಡ್ಡ ಮಟ್ಟ ಸಿನಿಮಾ ಅಲ್ಲ, ಸಣ್ಣ ಸಿನಿಮಾ. ಆ ಮಕ್ಕಳಿಗೋಸ್ಕರ ಅದು ಬಂತು. ಅದಾದ್ಮೇಲೆ ಟೀಮಲ್ಲಿ ನಾವು ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿದ್ದು ಯಾಕೆ ಇದು ಮಾಡ್ತಾ ಇದ್ದಾರೆ, ಯಾಕೆ ಥಿಯೇಟ್ರಿಂದ ಹೋಗ್ತಾ ಇದೆ ಅಂತ ಒಂದು ಸಣ್ಣ ಬೇಜಾರಾಯಿತು. ಸೊ ಅದಕ್ಕೆ ನೀವು ತಲೆ ಕೆಡ್ಸ್ಕೊಂಬೇಡಿ, ಅದರಲ್ಲೇ ಒಂದು ಕಾನ್ಫಿಡೆನ್ಸ್ ಕೊಟ್ಟೆ. ನಾವು ಇದಾಯ್ತಾನೆ ಹೇಳ್ರೆ ಒಂದು ಸಿನಿಮಾ ನೀವು ಅದಕ್ಕೆ ತಲೆ ಕೆಡ್ಸ್ಕೊಂಬೇಡಿ, ಇನ್ನೊಂದು ಸಿನಿಮಾ ಮಾಡೇ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಬರ್ತಿದ್ದಂಗೆ ಇನ್ನೊಂದು ಸಿನಿಮಾ ಮಾಡಿದ್ದಾಯ್ತು, ಶೂಟ್ಗೆ ಹೋಗಿ ಆಯಿತು, ಶೂಟ್ ಮುಗಿಸಾಯ್ತು. KGF 1 ಸಲಾಂ ರಾಖಿ ಬಾಯ್ ಇತ್ತು, KGF 2 ಏನಿದೆ? ನೀವು ಖಂಡಿತ ಒಳ್ಳೆ ಹಾಡುಗಳು ಮಾಡಿದ್ದೀವಿ. ದಮ್ ಮಾತ್ರ ಸಖತ್ತಾಗಿತ್ತು, ಅದ್ರಲ್ಲಿ ಪ್ರತಿ ಬೀಟು, ಪ್ರತಿ ದಮ್ಮು, ಪ್ರತಿ ಒಂದು ಕೂಡ ತುಂಬಾ ಚೆನ್ನಾಗಿತ್ತು. ಈ ಸರಿ ಒಂದು ಮುಂದುವರಿದ ರಿಸರ್ಚ್ಗಳನ್ನು ಮಾಡಿದ್ದೀವಿ, ಮುಂದುವರೆದ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದೀವಿ. ಒಂದೊಂದು ಹಾಡಿಗೂ ಅಂದರೆ ನಾವು ಲೇಯರ್ ವೈಸ್ ವರ್ಕ್ ಮಾಡ್ತೀವಿ ಆ್ಯಕ್ಚುಲಿ. ಸೊ ಆ ರೀತಿ ಲೇಯರ್ಸ್ ನನ್ನ ಲೆಕ್ಕದಲ್ಲಿ ಹತ್ರ ಇಲ್ಲಿ ತನಕ ಹತ್ರ ಒಂದು 600-700 ಟ್ರ್ಯಾಕ್ ಆಗಿರ್ಬೋದು. ನಾವು ಲೇಯರ್ಗಳನ್ನ ವರ್ಕ್ ಮಾಡಿ ಬ್ಯಾಚ್ ಮಾಡ್ಕೊಂಡು ಒಂದೊಂದು ಸಿಂಗಲ್ ಸಾಂಗ್ಗೆ, ಒಂದೊಂದು ಹಾಡಿಗೆ, ಪ್ರತಿ ಬಿಟ್ಟು ಪ್ರತಿ ಅದಕ್ಕೆ ಹಾಕೋದ್ರಿಂದ ಹಿಡಿದು. ಸೊ ಯಾಕಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವರ್ಕ್ ಮಾಡೋ ಪ್ರೋಗ್ರಾಮರ್ಸು, ನಮ್ಮ ಏನು ಪರ್ಮನೆಂಟ್ ಪ್ರೋಗ್ರಾಮರ್ಸು, ಸೊ ಎಲ್ಲರನ್ನೂ ಎಲ್ಲ ವರ್ಕ್ಗಳನ್ನು ಮರ್ಜ್ ಮಾಡಿ ಸೊ ಒಂದು ಕೊಲಾಬ್ರೇಟ್ ಥರ ಮಾಡಿದ್ದೀವಿ. ಒಂದೊಂದು ಹಾಡಿಗೆ 600 ಲೇಯರ್ ಕೆಲಸ ಮಾಡ್ತಾರೆ ಅಂದ್ರೆ ಆ ಹಾಡು ಹೆಂಗಿರ್ಬೇಡ. ಹಾಡು ಬಂದವಾಗ ನಿಮ್ಗೆ ಗೊತ್ತಾಗುತ್ತೆ. ಸಲಾಂ ರಾಖಿ ಬಾಯ್ ಅದನ್ನ ನೋಡಿಸ್ಲಿಲ್ಲ ಅಂದ್ರೆ ಯಶ್ ಅಭಿಮಾನಿಗಳಲ್ಲಿ ಏನಿಲ್ಲ, ನನ್ ಕೊಂದು ಬಿಡ್ತಾರೆ ಇವತ್ತು ಈ ಶೋನಲ್ಲಿ. ನಾನೇ ಕಬ್ಜಾ ನನ್ನ ನಾನೇ ಕಬ್ಜಾ ನಾನೇ 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 ನಾ ಸಲಾಂ ರಾಖಿ ಬಾಯ್ ಸಲಾಂ ರಾಖಿ ಬಾಯ್ सलाम रॉकी बाय सलाम रॉकी बाय इलाका तेरा बाय तू है सबका बाय ಥಿಯೇಟರ್ ಕೂತ್ಕೊಂಡು ನೋಡಿ ಜನ ಎಂಜಾಯ್ ಮಾಡ್ಬೇಕಾದ್ರೆ ಹೆಂಗ ಅನ್ಸುತ್ತಲ್ಲ ಇದನ್ನ 2 hours ತಗೊಂಡಿದ್ವಿ ಅವ್ರ ಯಶ್ ಅವ್ರ ಮುಂದೆ. ಸೊ ಅವರು ಆಫೀಸಿಗೆ ಹೋಗಿದ್ದೆ, ಆಫೀಸ್ಗೆ ಹೋದವಾಗ ಒಂದು ಕಮರ್ಷಿಯಲ್ ಸಾಂಗ್ ಈ ಥರ ಬೇಕು. ಸೊ ಆ ಓಪನಿಂಗ್ ಲೈನ್ ಅವರೇ ಸಲಾಂ ರಾಕಿ ಬಾಯ್ ಲೈನ್ ಅವರೇ ಕೊಟ್ಟಿದ್ದು, ಇದನ್ನ ಇಟ್ಕೊಂಡು ಏನಾದ್ರು ಮಾಡಬೇಕು ಅಂತ. ಅದನ್ನ ಇಟ್ಕೊಂಡು ಸ್ಪಾಟಲ್ಲೇ
ಸೊ ಫುಲ್ ಎಂಜಾಯ್ ಮಾಡಿದ್ರು. ಅವರು ಓಪನ್ ಹಾರ್ಟೆಡ್, ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ, ಅಷ್ಟೇ ಮುಗ್ದೋಯ್ತು. ಬಿಕಾಸ್ ಒಂದು ದೊಡ್ಡ ಮೂವಿನ ಯಾರ ಕೈಗೂ ಕೊಡ್ಬೇಕಾದ್ರೆ ಅಷ್ಟು ಈಸಿ ಅಲ್ಲ. ನಾ ಹೇಳಲ್ಲ, ಮೇನ್ಲಿ ನಮ್ಮ ಹತ್ರ ಟ್ಯಾಲೆಂಟ್ ಇರೋದು ಮ್ಯಾಟ್ರ್ ಅಲ್ಲ, ಇವತ್ತು ಯಾವತ್ತೂ ಹೇಳ್ತೀನಿ. ಸೊ ಪ್ರತಿಭೆ ಇದ್ದವ್ರು ಸುಮಾರು ಜನ ಇದ್ದಾರೆ, ಅವಕಾಶ ಕೊಡೋನು ದೊಡ್ಡವನು. ಓಕೆ, ಇವತ್ತಿನ ಈ ಶೋನ ಕೊನೆಯ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ರವಿ ಬಸ್ರೂರ್ ಮ್ಯೂಸಿಕ್ ಆ್ಯಂಡ್ ಮೂವೀಸ್ನ ಈ ಸ್ಟುಡಿಯೋ, ಬಸ್ರೂರ್ ಹಳ್ಳಿಲಿರೋ ಈ ಸ್ಟುಡಿಯೋ ಒಂದು ಅದ್ಭುತವಾಗಿರೋ ಪ್ಲೇಸ್. ಕೊನೆಯದಾಗ ಕರ್ಕೊಂಡು ಹೋಗ್ತೀನಿ, ತೋರಿಸಿ ಬನ್ನಿ, ಕಾಯ್ತಾ ಇದ್ದೀನಿ ನಾನೀಗ. ಕಮಾನ್, ರೆಡಿ? ಎಷ್ಟು ದೊಡ್ಡದಿದು, ಒಳ್ಳೆ ಬೆಂಗಳೂರಿನ ಒಂದು PVR ಸಿನಿಮಾ ಥಿಯೇಟ್ರಿಗೆ ಬಂದಂಗೆ ಆಯ್ತು. ನನ್ನ ಟಿಕೆಟ್ ನಂಬರ್ ಯಾವುದೋ ಒಂದು ನೋಡಿ ನೀಟಾಗಿ ಇಲ್ಲ ಕುತ್ಕೊಂಡ್ಬರ್ಬೇಕಪ್ಪ, ಹಂಗೆ ಅನಿಸ್ತಾ ಇದೆ ಇದು. ರವಿ, ಇಟ್ ಈಸ್ ವಂಡರ್ಫುಲ್. ಥ್ಯಾಂಕ್ ಯು. ಐ ಥಿಂಕ್ ಹಿಂಗೆ ನೋಡ್ತಾ ಇದ್ರೆ ಹೌ ಈ ಡ್ರೀಮ್ ಏನಿದು, ಏನು ಬೇಕಾದ್ರೆ ಪಾಸಿಬಲ್ ಇದೆ ಅಂತ ನಾನು ಮೇನ್ ತೋರ್ಸಕ್ಕೆ ಹೊರಟಿದ್ದಷ್ಟೇ. ಮೇನ್ ಟಾಪಿಕ್ ಇಟ್ಟಿದ್ದೆ ಥಿಯೇಟ್ರಲ್ಲಿ ಏನು ಫೀಲ್ ಆಗುತ್ತೆ, ಎಡ್ಜ್ ಆಫ್ ದ ಸೀಟು, ಆಮೇಲೆ ಅದನ್ನ ನನಗೆ ಕೆಲಸ ಮಾಡ್ತಾ ಬಿಗಿನಿಂಗ್ನಿಂದ ನಾವು ಅದನ್ನ ಅನುಭವಿಸ್ಬೇಕು ಅಂತ. ಹಂಗೆ ಹೋಗೋಣ ಈಗ. ಇಡೀ ಸ್ಟುಡಿಯೋ, ಈ ಸ್ಟುಡಿಯೋದಲ್ಲಿ ಬಿಗ್ ಸ್ಕ್ರೀನಲ್ಲಿ ಈಗ KGF 2, ವಾವ್, ರೀಬಿಲ್ಡಿಂಗ್ ದ ಎನ್ ಎಂಪೈರ್. ಓಕೆ, ನಾವ್ಯಾರು ಯೋಚನೆ ಮಾಡೋಕೆ ಸಾಧ್ಯನಾ? ಎಲ್ಲೋ ಕಾಸರಗೋಡು ಪಕ್ಕ ಒಂದು ಹಳ್ಳಿಲಿ ಈ ಥರದ ಅರೇಂಜ್ಮೆಂಟ್ಸ್ಗಳಿದೆ, ಇಲ್ಲಿ ಕೂತೊಂದು ಈ ಥರದೊಂದು ಸಿನಿಮಾ ನೋಡ್ಬೋದು, ಒಂದು ಔಟ್ಪುಟ್ ನೋಡ್ಬೋದು ಅಂತ ಯೋಚನೆ ಮಾಡೋಕೆ ಸಾಧ್ಯನೇ ಇಲ್ಲ ರವಿ, ಟೆಲಿಂಗ್ ಯು. ಸೊ ಏನಂದ್ರೆ ಎಲ್ಲರೂ ಬಸರೂರು ಅಂದ್ರೆ ಅಂದ್ರೆ ತೀರಾ ಕುಂದಾಪುರಕ್ಕೆ ಹತ್ರ, ಬರೇ 3.5 ಕಿಲೋಮೀಟರ್ ಅಷ್ಟೇ ಒಂದು ಹಳ್ಳಿ ಬಸರೂರು, ಅದೊಂದು ಹಳ್ಳಿ. ಆ ಹಳ್ಳಿಲಿ ಈ ಕ್ಲಾಸ್ ಲೆವೆಲ್ ಆಫ್ ಒಂದು ಸ್ಟುಡಿಯೋ ಕಟ್ಟಕ್ಕೆ ಯಪ್ಪ ಎಂಥ ಕನಸು ಕಂಡಿರ್ಬೇಕು. ಅದಕ್ಕೆ ಕನಸು ಯಾವಾಗಲೂ ಹಾಕೊಂಡಿದ್ದು. ಹತ್ರ ನನ್ನ ಲೆಕ್ಕದಲ್ಲಿ 2002ರಲ್ಲೇ ಸ್ಟುಡಿಯೋ ಮಾಡಿದ್ವು ನಾನು ಊರಲ್ಲಿ. ಸೊ ಆ ಕಾಲಕ್ಕೆ ಸ್ಟುಡಿಯೋ ಮಾಡಿದ್ದೀನಿ, ಯಾರೂ ಬರ್ತಾ ಇಲ್ಲ, ಅಂದರೆ ಆ ನಾಲೆಜ್ ಇಲ್ಲ ನನಗೆ, ಇದಕ್ಕೆ ಜನರಿಗೆ ಗೊತ್ತಿರಬೇಕು ಆವಾಗಲೇ ಇದನ್ನ ಬಳಸೋದು ಅಂತ. ಸೊ ಇದಕ್ಕೆ ಕಾಲ ಬಂದಿಲ್ಲ ಅಂತ ಬೆಂಗಳೂರಿಗೆ ಹೊರಟಿದ್ದು. ಎಲ್ಲ ಈ ಕರಾವಳಿ ಭಾಗಕ್ಕೆ ಶೂಟಿಂಗ್ ಬರೋದಂತೂ ನಿಲ್ಲೋಕೆ ಸಾಧ್ಯವೇ ಇಲ್ಲ. ಸೊ ಎಲ್ಲರಿಗೂ ಒಂದು ಏನೋ ಒಂದು ಪ್ರಿವ್ಯೂ ಥಿಯೇಟರ್ ಥರ ನೋಡೋದಕ್ಕೂ ಒಂದು ಜಾಗ ಬೇಕು. ಸಪೋಸ್ ಏನಾದ್ರು ನಂಗೆ ಗೊತ್ತಿಲ್ಲ, ಸುಮ್ಮನೆ ಕೇಳ್ತಾ ಇದ್ರಿ, ನಾವು ಯಾರೋ ಫ್ಯಾಮಿಲಿ ಅವರಪ್ಪ ಒಂದು 20 ಜನ ಇದ್ದೀವಿ, ರವಿ ಬಸರೂರ್ದು ಸ್ಟುಡಿಯೋ ತುಂಬ ಚೆನ್ನಾಗಿದೆ, ನಮ್ಗೊಂದು ಅವಕಾಶ ಮಾಡಿಕೊಟ್ರೆ ನಾವು ಏನೋ ರೆಂಟ್ ಗಿಂಟಿದ್ರೆ ಕಟ್ಬಿಟ್ಟು ಒಂದು ಸಿನಿಮಾ ನೋಡ್ತೀವಿ ಕೂತ್ಕೊಂಡು ಅಂತ ಮಾಡ್ಬೋದು. ಅದನ್ನ ಕೆಳಗಡೆ ಮಾಡ್ತಾ ಇದ್ದೀನಿ. ಹೌದಾ? ಕೆಳಗಡೆ DI ಥಿಯೇಟರ್ನ ನಾನು ಬೆಂಗಳೂರಿಗೆ ಹೋದವಾಗ. ಓಕೆ. ಸೊ ಈಗ ಇದ್ದಿದ್ದವಾಗ ಫ್ಯಾಮಿಲಿಗೆ ಮಾತ್ರ ಆನ್ಲೈನ್ ಬುಕ್ ಮಾಡ್ಕೊಂಡು ಅಮೆಜಾನ್ ಪ್ರೈಮು ಸೂಪರ್ ಆ ಥರ ನೋಡ್ಕೊಂಡು ಮಾಡ್ಬೋದು. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಅದೊಂದು ನಡೀತಾ ಇದೆ. ಓಕೆ, ಇವತ್ತು ನ್ಯೂಸ್ 18 ಮೂಲಕ ಫಸ್ಟ್ ಟೈಮ್ ಎವರ್ ಈ ಸ್ಮಾಲ್ ಸ್ಕ್ರೀನ್ ನಲ್ಲಿ ರವಿ ಬಸರೂರ್ ಅವರ ಸ್ಟುಡಿಯೋನ ನಾವು ಫೋಕಸ್ ಮಾಡಿದ್ವಿ, ತೋರಿಸಿದ್ವಿ. ಈಗ ನೋಡ್ತಾ ಕೂತಿರ್ತಾರೆ, ವಾವ್ ಹೆಂಗಿದೆ ಇದು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಏನ್ ಹೇಳಕ್ ಬಯಸ್ತೀರ ಅವರೆಲ್ಲರಿಗೂ? ಊರು ಬಿಟ್ಟು ಬೇರೆ ಊರಿಗೆ ಹೋದವರು, ನಿಮ್ಮ ಊರು, ನಾನು ಬರೇ ಬಸರೂರ್ ಬಗ್ಗೆ ಮಾತಾಡ್ತಾ ಇಲ್ಲ, ಪ್ರತಿಯೊಬ್ಬರು ಅದು ನಿಮ್ಮ ಡ್ಯೂಟಿ, ನಿಮಗೆ ಕನಸು ಕಟ್ಟಿ ಕೊಟ್ಟಂಥ ಊರು, ಅದ್ರ ಬಗ್ಗೆ ಗಮನ ಹರಿಸಿ ನಿಮ್ಮ 100 ರೂಪಾಯಿ ದುಡಿಮೆಯಲ್ಲಿ ಅಟ್ಲೀಸ್ಟ್ ಒಂದು 5 ರೂಪಾಯಿ ಆದರೂ ಅಲ್ಲಿ ಸ್ಪೆಂಟ್ ಮಾಡಿ. ಸೊ ಪ್ರತಿಯೊಬ್ಬರು ಆ ಥರ ಏನೋ ಒಂದು ಸ್ಪೆಂಟ್ ಮಾಡಿದ್ರೆ, ಸೊ ಅಲ್ಲಿಗೆ ಆಗೋ ಥರ ಏನೋ ಒಂದು ಕೆಲಸಗಳನ್ನು ಮಾಡಿದ್ರೆ ಅಲ್ಲಿನವ್ರು ಮತ್ತೆ ಬೇರೆ ಕಡೆ ಹೋಗಬೇಕಾಗಿಲ್ಲ. ಅದು ನಿಮ್ಮ ಊರಿಗೆ, ನಿಮ್ಮ ಹುಟ್ಟಿದ ಊರಿಗೆ, ನೀವು ಓಡಾಡಿದ ಜಾಗಕ್ಕೆ, ನೀವು ಉಸಿರಾಡಿದ ಗಾಳಿಗೆ ನೀವು ಕೊಡುವಂಥ ಒಂದು ಸಣ್ಣ ಕೃತಜ್ಞತೆ ಅಷ್ಟೇ. ಮಕ್ಕಳನ್ನ ಏನ್ ಮಾಡ್ಬೇಕು? ಒಬ್ಬ ಮಗ ಒಬ್ಬ ಮಗಳಿದ್ದಾರೆ, ನಿಮ್ಗೆ ಏನ್ ಮಾಡ್ಬೇಕು? ಅವ್ರು ದೊಡ್ಡ ಹೋದ್ಮೇಲೆ ನಾನು ಯಾವುದಕ್ಕೂ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಾವು ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ನಾನು ಹೆಂಗೆ ಬದುಕಿದ್ದೀನಿ ಅದೇ ರೀತಿ ಅವ್ರಿಗೆ ಬದುಕಕ್ಕೆ ಬಿಟ್ಟಿದ್ದೀನಿ. ಸೊ ಅವ್ರ ಇಷ್ಟ, ಅವ್ರಿಗೆ ಏನು ಬೇಕಾದ್ರೆ ಮಾಡಲಿ. ಯಾವ ಆನ್ಲೈನ್ಗೂ ಕ್ಲಾಸ್ಗೂ ಸೇರಿಸಿಲ್ಲ, ಎಲ್ಗೂ ಕಳಿಸಿಲ್ಲ, ಮಕ್ಕಳು ಏನು ಇಷ್ಟ ಅದು ಮಾಡಲಿ ಅಂದ್ಬಿಟ್ಬಿಟ್ಟಿದ್ದಾರೆ. ಇದು ಸೂಪರ್, ಇದು ತುಂಬ ಥ್ಯಾಂಕ್ಸ್. ಆಲ್ ಗುಡ್ ಸಕ್ಸಸ್. KGF 2 ಮುಂದಿನ ಸಿನಿಮಾ, ಆ ಸಿನಿಮಾ ಮೂಲಕ ಇನ್ನೂ ಅತ್ಯಂತ ಹೆಚ್ಚು ಯಶಸ್ಸು ನಿಮ್ದಾಗಲಿ, ಇನ್ನೂ ಹೆಚ್ಚೆಚ್ಚು ಕೆಲಸಗಳು, ಇನ್ನೂ ತುಂಬ ಬ್ಯುಸಿ ಇರಿ, ಒಳ್ಳೊಳ್ಳೆ ಟ್ಯೂನ್ಗಳು ಇವರಿಂದ ನಮ್ಗೆ ಯಾವಾಗಲೂ ಬರಲಿ ಅಂತ ನಾವಂತೂ ಹಾರೈಸ್ತೀವಿ. ಕೊನೆಯದಾಗಿ, ಯಾಕೆ ಈ ಹೊಸ ವರ್ಷದ ಈ ಸಂದರ್ಭದಲ್ಲಿ ನಾನು ಈ ಶೋ ಚೂಸ್ ಮಾಡಿದೆ ರವಿ ಬಸರೂರ್ನ ಅಂದರೆ, ಗೆಳೆಯ, ಗೊತ್ತಿರೋರು ಅಥವಾ ಟ್ಯಾಲೆಂಟು ಇದೆಲ್ಲವನ್ನು ಮೀರಿ ಭಾಳ ಖುಷಿ ಪಡೋದು ಯಾವಾಗಲೂ ಹೊಸ ವರ್ಷ ಬಂದಾಗ ನಾನು ಯಾರು ನೆನಪಿಸ್ಕೊಡ್ತೀನಿ ಬಿಡ್ತೀನೋ, ರವಿ ಬಸರೂರ್ನ ನೆನಪಿಸ್ಕೋತೀನಿ. ಯಾಕೆ ನೀವೇ ಹೇಳಿ ಈಗ. ಯಾಕೆ ಅಂದರೆ ಜನವರಿ 1ನೇ ತಾರೀಕು ರವಿ ಬಸರೂರ್ ಹುಟ್ಟಿದ ದಿನ.
ಸೊ ಪ್ರತಿ ವರ್ಷ ಶುರುವಾಗೋದೇ ರವಿ ಬಸ್ರೂರಿಂದ. ಸೊ ಹಾಗಾಗಿ ಈ ಹೊಸ ವರ್ಷ ಅಡ್ವಾನ್ಸ್ಡ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಥ್ಯಾಂಕ್ಸ್. ಇಡೀ ದಿನ ಕಳೆದಿದ್ದೀನಿ ರವಿ ಬಸ್ರೂರ್ ಮ್ಯೂಸಿಕ್ ಅಂಡ್ ಮೂವೀಸ್ ಈ ಸ್ಟುಡಿಯೋದಲ್ಲಿ. ಇಲ್ಲಿಗೆ ಈ ಶೋ ಮುಗಿಸಿ ನಾನು ಹೋಗಿ ಬರ್ತೀನಿ. ಹೊಸ ವರ್ಷ ನಿಮ್ಮೆಲ್ಲರ ಬದುಕಲ್ಲೂ ಕೂಡ ಹೊಸತನವನ್ನು ತಂದುಕೊಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆದ್ರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.